La 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 la. ಗುಡ್ ಮಾರ್ನಿಂಗ್ ಡ್ಯಾಲಸ್, ಗುಡ್ ಈವ್ನಿಂಗ್ ಇಂಡಿಯಾ, ಗುಡ್ ಈವ್ನಿಂಗ್ ನಮ್ಮ ಕರ್ನಾಟಕ, ಹಾಗೆ ನಮ್ಮ ಉಡುಪಿ, ನಮ್ಮ ಮಣಿಪಾಲ್ ಅಂತ ಹೇಳ್ತಾ ನಿಮಗೆಲ್ಲ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ. ಸೊ ಇವತ್ತಿನ ತಾರೀಕು ಜೂನ್ 29, 2025. ಆಲ್ರೆಡಿ ಜೂನ್ ಮುಗ್ದೋಯ್ತು. ಅಂದರೆ 6 ತಿಂಗಳು ಈ ವರ್ಷದ್ದು ಮುಗ್ದೋದು. ನನಗಂತೂ ಗೊತ್ತಾಗಲಿಲ್ಲ, ನಿಮಗೆ ಹೇಗೆ ಗೊತ್ತಾಯಿತು ಅಂತ ನಂಗೆ ಗೊತ್ತಿಲ್ಲ. ಬಟ್ 6 ಮಂತ್ಸ್ ಹೋದದ್ದು ಎಷ್ಟು ಬೇಗ ಹೋಯ್ತಂದರೆ ಆ ಪರಮಾತ್ಮನಿಗೆ ಗೊತ್ತು, ನನಗಂತೂ ಗೊತ್ತೇ ಇಲ್ಲಪ್ಪ ಅದು ಹೇಗೆ ಹೋಯ್ತು ಅಂತೇಳಿ. ಆದರೆ ಸಮಯಕ್ಕೆ ಯಾರು ಹಿಡಿಯೋ ಒಂದು ಇದಿಲ್ಲ, ಹೇಳ್ತಾರೆ ಕಾಲವನ್ನು ಹಿಡಿಯೋರು ಆಗುವುದಿಲ್ಲ ಅಂತೇಳಿ ಒಂದು ಗಾದೆ ಇದೆ, ಒಂದು ಹಾಡು ಕೂಡ ಇದೆ ಕನ್ನಡದಲ್ಲಿ. ಆದರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಸೊ ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅವರು ಯಾರು ಏನು ಅಂಥೇಳಿ. ಅವ್ರ ಬಗ್ಗೆ ನಾವು ಮಾಹಿತಿ ಹಾಕಿರ್ತೇವೆ, ಪೋಸ್ಟರ್ನಲ್ಲೂ ಕೂಡ ಹಾಕಿರ್ತೇವೆ, ಹಾಗೆ ಯೂಟ್ಯೂಬ್ ಲಿಂಕಲ್ಲಿ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಆದರೆ ಇನ್ನೂ ಜಾಸ್ತಿ ಅವ್ರ ಬಗ್ಗೆ ತಿಳ್ಕೊಳ್ಳೋ ಮೊದಲು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರತಿ ಭಾನುವಾರ ನಾವು ಆ ಪರಮಾತ್ಮನ ನೆನೆಸ್ಕೊಂಡು ಈ ಕಾರ್ಯಕ್ರಮ ಶುರು ಮಾಡ್ತೀವಿ. ಇವತ್ತು ಕೂಡ ಅವನನ್ನು ನೆನೆಸ್ಕೊಂಡು ಶುರು ಮಾಡೋಣ, ಬನ್ನಿ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ಅಯ್ಯ ಕಣ್ಣು ಕಿವಿ ಮಂದವಾದವು, ಹೆಣ್ಣು ಮಣ್ಣಿನಾಸೆ ಮಂದವಾಗದು ಕೃಷ್ಣ. ಕಾಲು ಕೈ ಜವಗುಲ್ದಿದವು ಎನ್ನ, ಕಾಲು ಕೈ ಜವಗುಲ್ದಿದವು, ಭೋಗಲೋಲತೆ ಜವಗುಲ್ದವು ಕೃಷ್ಣ. ಭೋಗಲೋಲತೆ ಜವಗುಂದವು ಕೃಷ್ಣ. ಜರೆ ರೋಗದಿಂದ ನೆರೆಗೊರಗೇಸಿತು, ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣ ಗತಿ ದಾರಿ ತೋರದು ಕೃಷ್ಣ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣ ಗತಿ ದಾರಿ ತೋರದು ಕೃಷ್ಣ. ಅನಾದಿಯಿಂದ ನಿನ್ನವನೆನಿಸಿದೆ, ಅನಾದಿಯಿಂದ ನಿನ್ನವನೆನಿಸಿದೆ, ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಇನ್ನಾದರೂ 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 ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಇನ್ನಾದರೂ ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಕೃಷ್ಣ 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 ಕೃಷ್ಣ. ನಮಸ್ಕಾರ ಎಲ್ರಿಗೂ. ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ನಿಮಗೆಲ್ಲ ಸ್ವಾಗತ ಮಾಡ್ತಾ ಇವತ್ತಿನ ತಾರೀಕು ಜೂನ್ 29, 2025 ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ನಿಮಗೆಲ್ಲ
ಈ ಕಾರ್ಯಕ್ರಮ ನಾವು ತೊಗೊಂಡು ಬರ್ತಾ ಇರ್ತೀವಿ. ಒಂದೊಂದು ಹೊಸ ಗೆಸ್ಟ್, ಹೊಸ ಆರ್ಟಿಸ್ಟ್, ಹೊಸ ಯುನೀಕ್ ಪರ್ಸ್ನಾಲಿಟೀಸ್ ಅಥವಾ ಒಂದು NGOs ಅಥವಾ ಹೀಗೆ ಹಲವಾರು ವಿಭಿನ್ನವಾದ ಒಂದು ಟಾಪಿಕನ್ನು ನಾವು ತೊಗೊಂಡು ಬರ್ತಾ ಇರ್ತೀವಿ. ಯಾಕಂದರೆ ನಮ್ಮ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ, ಕನ್ನಡದ ಲ್ಯಾಂಗ್ವೇಜ್ ಆಯಿತು, ಕನ್ನಡದ ರೆಸಿಪಿ ಅದು ನಮ್ಮದು ಊಟ ತಿಂಡಿ ಅದರ ಬಗ್ಗೆ ಆಯಿತು, ಅಥವಾ ಮ್ಯೂಸಿಕ್, ಆರ್ಟ್, ಈ ಕಲೆ ಬಗ್ಗೆ ಹಲವಾರು ರೀತಿಯ ಒಂದು ಟಾಪಿಕನ್ನು ತೊಗೊಂಡು ಬಂದು ನಿಮ್ಮ ಹತ್ರ ಹಂಚ್ಕೊಳ್ಳೋದೇ ಒಂದು ಸಣ್ಣ ಒಂದು ನಮ್ಮ ಪ್ರಯತ್ನ. ಕನ್ನಡದ ಕಮ್ಯುನಿಟಿಗಾಗಿ ನಮ್ಮ ಚಾನಲ್ ಈಗ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಹಾಗೆ ಸಿಂಗಾಪುರ್, ಯುರೋಪ್ ಮತ್ತು ನಮ್ಮ ಡೆಫಿನೆಟ್ ಆಗಿ ನಾರ್ತ್ ಅಮೇರಿಕಾದಲ್ಲಂತೂ ನೋಡ್ತಾರೆ. ಹಾಗೆ ನಮ್ಮ ಇಂಡಿಯಾದಲ್ಲಿ ಕೂಡ ಜನ ನೋಡಲಿಕ್ಕೆ ಶುರು ಮಾಡಿದ್ದಾರೆ. ಸ್ಲೋಲಿ ಆ್ಯಂಡ್ ಸ್ಟಡಿಲಿ ನಮ್ಮ ಸಬ್ಸ್ಕ್ರಿಪ್ಷನ್ ಬೆಳೀತಾ ಇದೆ. ನೀವೆಲ್ಲ ಈ ಬೆಂಬಲಕ್ಕೆ, ನಿಮ್ಮದು ಈ ಸಹಾಯಕ್ಕೆ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಮ್ಮ ಸಂದೀಪ್ ಸದಾನಂದಪ್ಪ ನಮ್ಮ ಆಡಿಯೋ ವಿಜುವಲ್ ಎಕ್ಸ್ಪರ್ಟ್, ನಮ್ಮ ಟೆಕ್ನಿಕಲ್ ಗುರು, ಅವರಿಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಅವ್ರ ಜೊತೆ ನಮ್ಮದು ಅಸೋಸಿಯೇಷನ್ ತುಂಬ ಹಳೆಯ ಅಸೋಸಿಯೇಷನ್. ಥ್ಯಾಂಕ್ ಯು ಸಂದೀಪ್, ಬೀಯಿಂಗ್ ದೇರ್ ಆಲ್ ದ ಟೈಮ್. ಹಾಗೆಯೇ ವೀಣಾ ಐತಾಳ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ವೀಣಾ ಐತಾಳ್ರ ಮೂಲಕವಾಗಿ ಇವತ್ತಿನ ನಮ್ಮ ಗೆಸ್ಟ್ ಪರಿಚಯ. ಸೊ ಥ್ಯಾಂಕ್ ಯು ವೀಣಾ ಐತಾಳ್ ಅವರೇ. ವೀಣಾ ಐತಾಳ್ ಅವರು ಕೂಡ ಒಂದು ದೊಡ್ಡ ಆರ್ಟಿಸ್ಟ್. ಅದು ಅವ್ರಿಗೆ ಗೊತ್ತಿರಲಿಲ್ಲ, ಆದರೆ ಇತ್ತಿತ್ತಲಾಗಿ ಗೊತ್ತಾಯಿತು. 6-7 ವರ್ಷದಿಂದ ಅವರು ರಂಗೋಲಿ ತುಂಬ ಚೆನ್ನಾಗಿ ಒಂದು ಹಾಕ್ತಾರೆ. ಸೊ ಅವ್ರದ್ದು ಇಂಟರ್ವ್ಯೂ ಇತ್ತು 2-3 ವಾರದ ಹಿಂದೆ. ಸೊ ಡೆಫಿನೆಟ್ ಆಗಿ ನೋಡಿ. ಸೊ ಥ್ಯಾಂಕ್ ಯು ವೀಣಾ ಐತಾಳ್ ಅವರೇ. ನಮ್ಮ ಇವತ್ತಿನ ನಮ್ಮ ಅತಿಥಿ ಅವರಿಗೆ ನೀವು ಭೇಟಿ ಮಾಡಿಸಿದ್ರಿ. ಬನ್ನಿ, ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ನೀವೆಲ್ಲ ಸಪೋರ್ಟರ್ಸಿಗೆ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಈ ಕಾರ್ಯಕ್ರಮ, ಈ ಚಾನಲ್ ನಡೆಸೋದು ತುಂಬ ಚಾಲೆಂಜಿಂಗ್ ಇರುತ್ತೆ. ಸೊ ಇವತ್ತಿನ ನಮ್ಮ ಗೆಸ್ಟ್ ಅವ್ರ ಬಗ್ಗೆ ಒಂದು ಕಿರು ಪರಿಚಯ. ಸೊ ಅವರು BCom ಗ್ರ್ಯಾಜುಯೇಟ್ ಫ್ರಮ್ PPC ಅಂದರೆ ಪೂರ್ಣ ಪ್ರಜ್ಞಾ ಕಾಲೇಜ್ ಉಡುಪಿಯಲ್ಲಿ, ಆಯಿತಾ. ಸೊ ಅಲ್ಲಿ ನಾವು ಕೂಡ ಅಲ್ಲಿದ್ದು ಪ್ರಾಡಕ್ಟ್. ಆ್ಯಂಡ್ ಈಸ್ ಅ ಡಿಪ್ಲೊಮಾ ಹೋಲ್ಡರ್ ಇನ್ ವೆಬ್ ಆ್ಯಂಡ್ ಮಲ್ಟಿಮೀಡಿಯಾ ಫ್ರಮ್ ZED Career Academy, Mangalore. He has a creative background and worked for a leading advertising agency in Mangalore as an art director. He joined the Manipal Group in 2001 and worked in Zeta Cyber Solutions as creative head, web and multimedia. He has designed many websites and for American companies and got the European Excellence for Multimedia Award when he was working for Zeta Cyber Solutions. Currently, he is serving as e-commerce content head at Manipal Technologies. ಆ್ಯಂಡ್ ಅವರು ಈ ತರಂಗ ಅಂತ ನಿಮ್ಗೆ ಗೊತ್ತಿರ್ಬೋದು. ನಮ್ಮ ಕರ್ನಾಟಕದಲ್ಲಿ ತರಂಗ ಅಂತ ಒಂದು ವೀಕ್ಲಿ ಪಬ್ಲಿಕೇಶನ್ ಮ್ಯಾಗ್ಝಿನ್ ಬರುತ್ತೆ. ನಾವು ಚಿಕ್ಕದ ವಯಸ್ಸಿನಿಂದಲೂ ನಾವು ಓದ್ತಾ ಇದ್ವಿ, ನೋಡ್ತಾ ಇರ್ತಿದ್ವಿ. ಆ ತರಂಗದಲ್ಲಿ ವೀಕ್ಲಿ ಮ್ಯಾಗ್ಝಿನ್ನಲ್ಲಿ ಅವರು ಸ್ಟೋರೀಸಿಗೆ ಹಾಗೆಯೇ ಸೀರಿಯಲ್ಸಿಗೆಲ್ಲ ಅವರು ತುಂಬ ಒಂದು ಚಂದವಾಗಿ ಒಂದು ಪೇಂಟೆಲ್ಲ ಮಾಡಿ ಅದಕ್ಕೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಡೆಫಿನೆಟ್ ಆಗಿ ಅವರ ಮೂಲಕವಾಗಿ ನಾವು ಇದೆಲ್ಲ ತಿಳ್ಕೊಳ್ಳೋಣ ಇನ್ನೂ ಜಾಸ್ತಿ. ಸೊ ಈಸ್ ಆಲ್ಸೋ ಎ ಪ್ಯಾಷನೆಟ್ ಸಿಂಗರ್. ಇತ್ತಿತ್ತಲಾಗಿ ಅವ್ರು ಹೇಳಿದರು ಕ್ಯಾರೋಕೆ ಕ್ಲಬ್ಬಲ್ಲೇ ನಡೆಸ್ತಾರೆ ಅಲ್ಲಿ ಉಡುಪಿಯಲ್ಲಿ ಅಂತ. ಕ್ಯಾರೋಕೆ ಕ್ಲಬ್ ಅಂದರೆ ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ ಅಂತೆ ಉಡುಪಿಯಲ್ಲಿದೆ. ಸೊ ನೀವು ಯಾರಿಗಾರು ಸಿಂಗಿಂಗ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ ಆಗಿ ಆ ಕ್ಲಬ್ಬಿಗೆ ಸೇರ್ಕೋಬೋದು. ಹಾಗೆ ಹಿ ಈಸ್ ದ ಮೆಂಬರ್ ಆಫ್ ಟೋಸ್ಟ್ ಮಾಸ್ಟರ್ಸ್ ಕ್ಲಬ್ ಉಡುಪಿ ಸಿನ್ಸ್ 2023. ಅಬ್ಬಾ, ಹಿ ಈಸ್ ಎ ಮಲ್ಟಿ ಟ್ಯಾಲೆಂಟೆಡ್ ವರ್ಸಟೈಲ್ ಅಂತ ಹೇಳಿ ಹೇಳ್ಬೋದು ಪರ್ಸನಾಲಿಟಿ. He is the past president of Lions Club Manipal for 2 terms, and he currently is the public relations of Toastmasters Club in Udupi. His recent ಅವರೊಂದು ಪೇಂಟಿಂಗ್ ಮಾಡಿದ್ರು, ಈ ಕಾಂತಾರ ಪಂಜುರ್ಲಿ ಪೇಂಟಿಂಗ್ ವಿಡಿಯೋ ಹ್ಯಾಸ್ ಗಾನ್ ವೈರಲ್ and got more than 500,000 views in Facebook group. ಈಗ 1 million ಆಗಿರ್ಬೋದು. And appreciated by Rishabh Shetty himself in his Facebook wall. Ladies and gentlemen, let's welcome Mr. Satish Chandra from Manipal. Satish Chandra ಅವರೇ, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಕನ್ನಡವಾಣಿ. ಹೇಗಿದ್ದೀರಾ? ನಮಸ್ಕಾರ. ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಸೊ ಮಣಿಪಾಲ ಅಂದರೆ ನಮಗೆ ಫುಲ್ ನಮ್ಮದು ಬಾಲ್ಯದ ನೆನಪುಗಳು, ನಮ್ಮ ಯೂತ್ದ ನೆನಪುಗಳು ಎಲ್ಲ ಬರ್ತದೆ, ಮತ್ತೆ ಎಲ್ಲ ಫುಲ್ ಕಣ್ಮುಂದೆ ಬರ್ತದೆ. ನಾವು ಉಡುಪಿಯಲ್ಲಿ ಬೆಳೆದದ್ದು. ಆ್ಯಂಡ್ ಏನಂದ್ರಿ? ಸಾರಿ, ಗ್ಲೋಬಲ್ ಟೌನ್ ಅದು ಮಣಿಪಾಲ. ಹೌದು. ಸೊ ಸತೀಶ್ ಚಂದ್ರ ಅವರೇ, ನನಗೆ ಗೊತ್ತು, ನಿಮ್ಗೆ ಗೊತ್ತು ನೀವು ಎಲ್ಲಿಯವರು ಅಂತೇಳಿ, ಮತ್ತು ಕೆಲವರಿಗೆ ಗೊತ್ತು, ನಮ್ಮ ಕಾಮನ್ ಜನರಿಗೆ ಗೊತ್ತಿದ್ದವರಿಗೆ. ಆದರೆ ಇನ್ನೂ ಎಷ್ಟೋ
ನಮ್ಮ ಪ್ರೇಕ್ಷಕರಿಗೆ, ನಮ್ಮ ಆಡಿಯನ್ಸ್ ಅವ್ರಿಗೆ ಗೊತ್ತಿಲ್ಲ. ಸೊ ನೀವು ಮೂಲತಃ ಎಲ್ಲಿಯವರು ಆ್ಯಂಡ್ ಎಷ್ಟು ವರ್ಷದಿಂದ ಇಲ್ಲಿ ಸೆಟ್ಲ್ ಆಗಿದ್ದೀರಾ ಅದೊಂದು ಸ್ವಲ್ಪ ಹೇಳಿ. ನಾನು ಆಕ್ಚುಲಿ ನಮ್ಮ ಅಮ್ಮನ ಊರು ಉಡುಪಿ ಬೈಲೂರು ಜಗನ್ನಾಥನ ಅಂತ. ಹ್ಮ್ ನಾನು ಮದುವೆ ಆದ ನಂತರ ಮಣಿಪಾಲಕ್ಕೆ ಶಿಫ್ಟ್ ಆದೆ 2002 ಅಲ್ಲಿ. ಸೊ 2002 ಇಂದ ಮಣಿಪಾಲದಲ್ಲಿ ಅಂದ್ರೆ 23 ವರ್ಷ ಆಯ್ತು. ಸೊ ಬೈಲೂರಿಂದ ಬೇಸಿಕಲಿ ಉಡುಪಿಯಿಂದ ಮಣಿಪಾಲ್ಗೆ 5 ಕಿಲೋಮೀಟರ್ ಅಷ್ಟೇ ನೀವು ಶಿಫ್ಟ್ ಆದ ಅಷ್ಟೇ. ಓಕೆ ಓಕೆ ಓಕೆ. ಸೊ ಈಗ ನೀವು ಮಣಿಪಾಲದಲ್ಲಿ ಸೆಟಲ್ ಕಂಪ್ಲೀಟ್ಲಿ ಅಂತ ಹೇಳಿ ಹೇಳ್ಬೋದು. ಮಣಿಪಾಲದಲ್ಲಿ ಸೆಟಲ್ ಆಗಿದ್ದೇನೆ. ಮಣಿಪಾಲ ಟೆಕ್ನಾಲಜೀಸ್ ಅಂತ ಒಂದು ಪ್ರಿಂಟಿಂಗ್ ಕಂಪನಿ ಇದೆ, ಓಕೆ ಅಲ್ಲಿ ವರ್ಕ್ ಮಾಡ್ತೇವೆ. ಓಕೆ, ಎಕ್ಸಲೆಂಟ್ ಎಕ್ಸಲೆಂಟ್. ಸೊ ಬ್ಯಾಕ್ಗ್ರೌಂಡ್ ಎಜುಕೇಷನ್ ನಾನು BCom ಮತ್ತು ನೀವು ಇದು ಡಿಪ್ಲೊಮಾ ಎಲ್ಲ ಮಾಡಿದ್ರಂತೆ ಒಂದು ಸಂಕ್ಷಿಪ್ತವಾಗಿ ಹೇಳಿದೆ, ಆದರೂ ಕೂಡ ಒಂದು ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ವಲ್ಪ ಹೇಳಿ ಏನು ಅಂತ. ಆಕ್ಚುಲಿ ಒಂದು ಪ್ರೈಮರಿ ಸ್ಕೂಲ್ ಬಂದು ಉಡುಪಿಯಲ್ಲಿ ಬೈಲೂರು ಮಹಿಷಾಮರ್ದಿನಿ ಸ್ಕೂಲ್ ಅಂತ ಇತ್ತು. ಸೊ ಟಿಲ್ 7th ಅಲ್ಲಿ ಮಾಡಿದೆ ಬೈಲೂರಲ್ಲಿ. ಮತ್ತೆ 8th ಇಂದ SSLC ವರೆಗೆ ನಮ್ಮ ಸೌತ್ ಸ್ಕೂಲ್ ಒಳಕಾಡು ಪ್ರೌಢಶಾಲೆ ಅಂತ. ಹೌದು, ನಮ್ಮ ಇನ್ಫೋಸಿಸ್ ಇದ್ದು ಮೋಹನ್ ದಾಸ್ ಪೈ ಅವರೆಲ್ಲ ಅಲ್ಲೇ ಕಲ್ತದ್ದು ಸೌತ್ ಸ್ಕೂಲ್ ಅಲ್ಲಿ. ಹೌದೌದು, ಒಳಕಾಡು ನಮ್ಮ ಮನೆ ಹತ್ರ ಇತ್ತು ಅವಾಗ. ನಿಮ್ಮ ಮನೆಯಲ್ಲಿ ಬರುತ್ತೆ? ನಮ್ದು ಚಿಟ್ಪಾಡಿಯಲ್ಲಿದ್ದೀವಿ ನಾವು. SSLC ವರೆಗೆ ಅಲ್ಲಿ ಸೌತ್ ಸ್ಕೂಲ್ ಅಲ್ಲಿ. ಮತ್ತೆ ನಮ್ಮ ನೆಕ್ಸ್ಟ್ ಕಾಂಪೌಂಡ್ PPC. ನಾವು ಆಕ್ಚುಲಿ ಹೈಸ್ಕೂಲ್ ಅಲ್ಲಿ ಇರುವಾಗ ಅಲ್ಲಿ ಒಂದು ಸಣ್ಣ ತೂತಿತ್ತು ಕಾಂಪೌಂಡ್ ಅಲ್ಲಿ. ಅದ್ರ ಮೂಲಕ ನಾವು PPC ಹೋಗಿ ಕಾಂಪೌಂಡ್ ಸುತ್ತು ಮಾಡಿ ಕ್ಯಾಂಟೀನ್ ಅಲ್ಲಿ ತಿಂದು ಬರ್ತಿದ್ದೇವೆ ನಾವು. ಅಲ್ಲಿ ಬೈ ಡಿಫಾಲ್ಟ್ ಸೌತ್ ಸ್ಕೂಲ್ ಅಂದ್ರೆ ಬೈ ಡಿಫಾಲ್ಟ್ ನೆಕ್ಸ್ಟ್ ಕಾಲೇಜಿಗೆ PPC. ಅದೊಂದು ಗಮ್ಮತ್ತು ಬೇರೆ ಬೇರೆ. ಹೌದು. ಸೊ ಈಗ ನೀವು ಈಗ ಮಣಿಪಾಲ್ ಟೆಕ್ನಾಲಜೀಸ್ ಅಂತ ಒಂದು ಪ್ರಿಂಟಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಆದರೆ ಈ ಆರ್ಟ್ಸ್ ಅಲ್ಲಿ ಹೇಗೆ ನಿಮಗೆ ಅದು ಇಂಟ್ರೆಸ್ಟ್ ಬಂತು? ಯಾಕಂದ್ರೆ ಎಲ್ಲ ಕಡೆ ನಾನು ನಿಮ್ಮ ಆರ್ಟ್ ಅಂದ್ರೆ ನಾನು ಸಣ್ಣದಿಂದ ಸ್ಕೆಚ್ ಮಾಡ್ತಿದ್ದೆ. ಆಕ್ಚುಲಿ ಮೊದಲು ನಿಮ್ಗೆ ಗೊತ್ತಿರ್ಬೋದಲ್ವಾ, ಮನೆಯಲ್ಲಿ ಟಾಯ್ಲೆಟ್ ಇಲ್ಲ, ಸೊ ಹೊರಗಡೆ ಇರ್ತಿದ್ದೆ. ಸೊ ನಾನು ಅಲ್ಲಿ ಹೋಗಿ ಅಲ್ಲಿ ವಾಲ್ ಅಲ್ಲಿ ಇದು ಏನಾಗ್ತದೆ ಮೈಸೂಡಿ ಅಂತಾರಲ್ವಾ, ಪಿಸುಡಿ, ಅದ್ರ ಕಂಟಿ ತಗೊಂಡು ಮೊದಲು ಸುಣ್ಣದ ಗೋಡೆ ಅಲ್ವಾ, ಅಲ್ಲಿ ಗೋಡೆಯಲ್ಲಿ ಸ್ಕೆಚ್ ಮಾಡ್ತಾ ಇದ್ದೆ. ಯಾವುದು ಬ್ರೂಸ್ ಲೀ ಕಿಕ್ ಮಾಡೋದು, ಇನ್ಸ್ಪೆಕ್ಟರ್ ಬೈಕ್, ಬಾರಿ ಇಂಟ್ರೆಸ್ಟ್ ನಮ್ಗೆ. ಹಾಗೆ ಅಲ್ಲಿ ಮಾಡಿ ಅಲ್ಲಿ ಸ್ವಲ್ಪ ಸ್ಕೆಚ್ ಡೆವಲಪ್ ಆಯ್ತು. ಮನೆಯವರಿಗೆ ಮೊದಲು ಡೌಟ್, ಅಯ್ಯೋ ಇಷ್ಟೊತ್ತು ಟಾಯ್ಲೆಟ್ ಅಲ್ಲಿ ಎಂತ ಮಾಡ್ತಾನೆ ಅಂತ. ಮತ್ತೆ ನೋಡಿ ವಾಲ್ ಅಲ್ಲಿ ನೋಡಿದ್ರೆ ಸ್ಕೆಚ್ ಉಂಟು. ಮತ್ತೆ ಮನೆಯವರಿಗೆ ಗೊತ್ತಾಯ್ತು, ಓ ಇನ್ನೊಂದು ಸ್ವಲ್ಪ ಟ್ಯಾಲೆಂಟ್ ಉಂಟು ಅಂತ. ತಂದೆ ಸ್ವಲ್ಪ ಡ್ರಾಯಿಂಗ್ ಶೀಲ ತಂದು ಕೊಟ್ಟರು, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಮತ್ತೆ ಹೈಸ್ಕೂಲ್ ಅಲ್ಲಿ ಪ್ರೈಮರಿ ಸ್ಕೂಲ್ ಅಲ್ಲಿ ಆಗೆಲ್ಲ ವೀಣೆ ಶೇಷಣ್ಣ, ಶಿವಾಜಿ, ನೆಹರು, ಗಾಂಧೀಜಿ ಅವರದೆಲ್ಲ ಚಿತ್ರ ಉಂಟಲ್ಲ, ಅದನ್ನ ಬ್ಲೋ ಮಾಡಿ ಪೆನ್ಸಿಲ್ ಅಲ್ಲಿ ನಾನು ವಾಲ್ ಅಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೆ. ಆಗ ನಮ್ಮ ಫ್ರೆಂಡ್ಸಿಗೆಲ್ಲ ಭಯಂಕರ ಖುಷಿ ಆಯ್ತು. ಆಗ ನಮ್ದೊಂದು ಸೆಲೆಬ್ರಿಟಿ ಸ್ಕೂಲಲ್ಲಿ. ಅಲ್ಲಿಂದ ಹಾಗೆ ಡೆವಲಪ್ ಆಗಿ ಯಾಕಂದ್ರೆ ಮತ್ತೆ ಡ್ರಾಯಿಂಗ್ ಸ್ಕಿಲ್ ಇದ್ರೆ ನಿಮ್ಗೆ ಫ್ರೆಂಡ್ಸ್ ಬೇಕಾಗ್ತಾರೆ. ಹೌದೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಯಾವ್ದಾದ್ರು ಒಂದು ಆರ್ಟ್ ಇದ್ರೆ ಬೇಗ ಬೇಗ ಯಾವ್ದೋ ರೀತಿಯಿಂದ ಎಲ್ಲ ಫ್ರೆಂಡ್ಶಿಪ್ ಬೆಳೀತಾ ಹೋಗ್ತದೆ. ಕರೆಕ್ಟ್, ನೆಟ್ವರ್ಕಿಂಗ್. ಫಸ್ಟ್ ಗೆ ನಾನು ಪೆನ್ಸಿಲ್ ಸ್ಕೆಚ್ ಡೆವಲಪ್ ಮಾಡಿದೆ. ಮತ್ತೆ ಹೈಸ್ಕೂಲ್ ಅಲ್ಲಿ ಹೋಗುವಾಗ ಅಲ್ಲಿ ಒಂದು ಡಿಸ್ಪ್ಲೇ ಬೋರ್ಡ್ ಇರ್ತೇವೆ, ಅಲ್ಲಿ ಕೆಲವರು ಪೇಂಟಿಂಗ್ ಅದೆಲ್ಲ ಡಿಸ್ಪ್ಲೇ ಮಾಡ್ತೇವೆ. ಅದನ್ನ ನೋಡಿ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಆಯ್ತು. ವಾಲಲ್ಲಿ ಡಿಸ್ಪ್ಲೇ ಮಾಡೋದು, ಡಿಸ್ಪ್ಲೇ ಬೋರ್ಡ್ ಅಲ್ಲಿ. ಅದು ನೋಡಿ ನಮ್ಮ ಫ್ರೆಂಡ್ಸ್ಗೆಲ್ಲ ಭಯಂಕರ ಖುಷಿ ಆಗ್ತಿತ್ತು. ಹಾಗೆ ಅದರ ಮೂಲಕ ಮತ್ತೆ ನಾನು ಕಂಟಿನ್ಯೂಸ್ ಅದನ್ನು ನಾನು ಪೋಸ್ಟರ್ ಎಲ್ಲ ಮಾಡ್ತಿದ್ದದ್ದು ಅವಾಗ. ಆಗ ಆಯಿಲ್ ಪೇಂಟ್ ಆಕ್ಚುಲಿ ಅದ್ರ ಗೊತ್ತಿಲ್ಲ ನಂಗೆ, ಪೋಸ್ಟರ್ ಎಲ್ಲ ಮಾಡ್ತಿದ್ದೆ. ಬಟ್ ಅವಾಗ ಎಲ್ಲ ಫ್ರೆಂಡ್ಸ್ಗೆ ಭಯಂಕರ ಖುಷಿ ಆಗ್ಲಿ ಶುರು ಆಯ್ತು. ಸೊ ಅವರನ್ನು ಇಂಪ್ರೆಸ್ ಮಾಡ್ಲಿಕ್ಕೆ ನಾನು ಕಂಟಿನ್ಯೂ ಮಾಡ್ತಾ ಹೋದೆ. ಮತ್ತೆ ನಾನು ಆಕ್ಚುಲಿ ದೊಡ್ಡ ಸ್ಕೇಲ್ ಅಲ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಫಸ್ಟ್ ಪೀಸ್ ಅಲ್ಲೇನೆ ಇದ್ದೆ. ಅವಾಗ ನಮ್ಮ ಹತ್ರ ಅಷ್ಟೆಲ್ಲ ಫೈನಾನ್ಷಿಯಲ್ ಸಿಚುವೇಶನ್ ಒಳ್ಳೇದಿರ್ಲಿಲ್ಲ. ನಾನು ಹಾಗೆಂತ ಪಡೆದೊಂದು ಈ ನಮ್ಮ ಚಾರ್ಟ್ ಪೇಪರ್ ಬರ್ತಲ್ವಾ, ಅದು 4 ಚಾರ್ಟ್ ಪೇಪರ್ ನ ಜಾಯಿಂಟ್ ಮಾಡಿ ಅದ್ರಲ್ಲಿ ನಾನು ಫಸ್ಟ್ ಟೈಮ್ ಒಂದು ಆಯಿಲ್ ಪೇಂಟ್ ಮಾಡಿದ್ದು, ಒಂದು ಸೀನರಿ ದೊಡ್ಡ ಪೇಂಟಿಂಗ್ ಮಾಡಿದ್ದು ನಾನು ಆವಾಗ ಫಸ್ಟ್ ಪೀಸಲ್ಲಿ ಇರುವಾಗ.
ಆದ್ರೆ ನಿಮ್ಗೆ ಅದು ಆಯಿಲ್ ಪೇಂಟ್ ಮಾಡ್ಬೇಕಂತ ಯಾಕೆ ವಿಚಾರ ಬಂತು ಆ ಟೈಮಲ್ಲಿ? ಅಂದ್ರೆ ಪೇಂಟಿಂಗ್ ಅಂದ್ರೆ ನಂಗೆ ಆಕ್ರಿಲಿಕ್ ಪೇಂಟ್ ಗೊತ್ತಿರಲಿಲ್ಲ ಆಕ್ಚುಲಿ. ಪೇಂಟಿಂಗ್ ಅಂದ್ರೆ ಆಯಿಲ್ ಪೇಂಟ್ ಅಂತ ನಮಗೆ. ಆಯಿಲ್ ಪೇಂಟ್ ಪರ್ಚೇಸ್ ಮಾಡಿದೆ. ಮತ್ತೆ ಅದಕ್ಕೆ ಒಂದು ಲಿನ್ಸೀಡ್ ಆಯಿಲ್ ಅಂತ ಬರ್ತದೆ ಮಿಕ್ಸ್ ಮಾಡ್ಲಿಕ್ಕೆ. ಅದು ನಾರ್ಮಲ್ ವಾಟರ್ ಅಲ್ಲ. ಆಯಿಲ್ ಪೇಂಟ್ ಇಸ್ ಮಿಕ್ಸ್ ವಿತ್ ಲಿನ್ಸೀಡ್ ಆಯಿಲ್. ಲಿನ್ಸೀಡ್ ಆಯಿಲ್ ಪರ್ಚೇಸ್ ಮಾಡಿದೆ, ಮತ್ತೆ ಪೇಂಟ್ ಮಾಡಿದೆ. ಅದು ನೋಡಿ ನಮ್ಮ ಮನೆಯವರಿಗೆಲ್ಲ ಭಯಂಕರ ಖುಷಿ ಆಯ್ತು. ನಮ್ಮ ಅಣ್ಣ ರವಿ ಅಣ್ಣ ಅಂತ, ಅವ ಒಂದ್ಸಲ ಹೊರಗೆ ಹೋಗಿ ಬರುವಾಗ ಇಲ್ಲಿ ದೊಡ್ಡ ಪೇಂಟಿಂಗ್ ರೆಡಿ ಆಗಿದೆ. ಅವ ಆಕ್ಚುಲಿ ಯೂಶುವಲಿ ಆಗಲೇ ಅಪ್ರಿಷಿಯೇಟ್ ಮಾಡೋದಿಲ್ಲ. ಅವ ನೋಡಿ ಹಾಗೆ. ಸೊ ಅಲ್ಲಿಂದ ಮತ್ತೆ ಆಯಿಲ್ ಪೇಂಟ್ ದೊಡ್ಡ ದೊಡ್ಡ ಪೇಂಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅವಾಗ ನೀವು ಅದು ಆ ದೊಡ್ಡ ಒಂದು ಫ್ರೇಮ್ ಅಲ್ಲಿ ಅಥವಾ ಒಂದು ದೊಡ್ಡ ಇದರಲ್ಲಿ ನೀವು ಮಾಡಿದಾಗ ಯಾವ ಪೇಂಟ್ ಅನ್ನು ನೀವು, ಯಾವ ಪಿಕ್ಚರ್ ಅನ್ನು ನೀವು ಪೇಂಟ್ ಮಾಡಿದ್ರಿ? ಅದೊಂದು ಲ್ಯಾಂಡ್ಸ್ಕೇಪ್. ಯಾವ್ದೊಂದು ಬ್ರೋಷರ್ ಅಲ್ಲಿ ಸಿಕ್ಕಿತ್ತು, ಒಂದು ಮೆಡಿಕಲ್ ಬ್ರೋಷರ್ ಅಲ್ಲಿ ಲ್ಯಾಂಡ್ಸ್ಕೇಪ್, ಯಾವ್ದು ಹಿಮಾಲಯ ಡ್ರಗ್ಸ್ ಯಾವ್ದೊಂದು ಬ್ರೋಷರ್ ಸೀನ್ ಅಲ್ಲಿ, ಅದನ್ನ ನಾನು ದೊಡ್ಡ ಸ್ಕೇಲ್ ಅಲ್ಲಿ ಮಾಡಿರೋದು. ನೀವು ಹೇಳಿದ್ರಿ ನೀವು ತೋಟದಲ್ಲಿ ಹೋಗಿ ಅಲ್ಲಿ ಆ ಗೋಡೆಗೆಲ್ಲ ಬ್ರೂಸ್ಲಿ ಪಿಕ್ಚರ್ ಅದೆಲ್ಲ ಮಾಡಿ ನೀವು ಕಲ್ತ್ರಿ ಅಂತ. ಆದರೆ ನಿಮ್ಮ ಬ್ಯಾಕ್ಗ್ರೌಂಡ್ ಇದು ನೋಡಿದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ಥರದ ಕಲೆ ಅಥವಾ ಆರ್ಟ್ ಏನಾದ್ರು ಇತ್ತಾ? ಇಲ್ಲ ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ದೂರದಲ್ಲಿ ಯಾರು ಇಲ್ಲ. ನಮ್ಮ ಅಮ್ಮನ ಮನೆ ಸೈಡ್ ಅಲ್ಲಿ ಇಲ್ಲ, ಅಪ್ಪನ ಸೈಡ್ ಅಲ್ಲಿ ಇಲ್ಲ. ಅದೊಂದು ಬೈ ಬರ್ತ್ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಏನೋ ಆಟೋಮೆಟಿಕ್ ಬಂತು. ಇವನ್ ಕಲರ್ಸ್ ನಂಗೆ ಯಾರು ಹೇಳಿ ಕೊಡ್ಲಿಲ್ಲ, ನಾನೇ ಮಿಕ್ಸ್ ಮಾಡಿ ಟ್ರಯಲ್ ಮಾಡಿ ಆಟೋಮೆಟಿಕ್ ಮಾಡಿ ಆಗ್ತಾ ಹೋಯ್ತು ಅದು. ಅದು ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಅಂತ ಹೇಳ್ತೀವಿ ನಾವು. ಸೊ ಉಡುಪಿಯಲ್ಲಿ ನೆಲೆಸಿದ್ದೀರಾ, ಅವನ ಪರಮಾತ್ಮನ ಅನುಗ್ರಹದಿಂದ ಆಗಿದೆ ಇದು. ಹೌದು, ಆಗಿದೆ, ಖಂಡಿತ ಆಗಿದೆ. ಸೊ ನೀವೀಗ ಮಣಿಪಾಲ್ ಟೆಕ್ನಾಲಜಿ ಅಂತ ಒಂದು ಕಂಪನಿಯಲ್ಲಿ, ಪ್ರಿಂಟಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ಆ ಒಂದು ಕೆಲಸದ ಬಗ್ಗೆ ಏನಾದರೂ ಒಂಚೂರು ಹೇಳ್ಬೋದಾ? ಅಂದರೆ ಓನ್ಲಿ ಇಫ್ ಯು ಆರ್ ಕಂಫರ್ಟೇಬಲ್, ಹಾಗೇನು? ನಾನು ಆಕ್ಚುಲಿ ಮ್ಯಾಂಗ್ಳೂರಲ್ಲಿ ಕಲ್ಪುರ ಅಡ್ವರ್ಟೈಸಸ್ ಅಂತ ಅದರಲ್ಲಿ ವರ್ಕ್ ಮಾಡ್ತಿದ್ದೆ ಆರ್ಟ್ ಡೈರೆಕ್ಟರ್ ಆಗಿ. ಅದಕ್ಕಿಂತ ಮೊದಲು ನಾನು ಗ್ರಾಜುಯೇಷನ್ ಆದ ನಂತರ ಬ್ಯಾಂಗ್ಳೂರ್ ಹೋಗಿದ್ದೆ. ನಮ್ಮ ಅಣ್ಣ ಬ್ಯಾಂಗ್ಳೂರಲ್ಲಿ ಡಾಕ್ಟರ್, ಅವ ಒಂದು ಕ್ಲಿನಿಕಲ್ಲಿ ವರ್ಕ್ ಮಾಡ್ತಿದ್ದ. ಸೊ ಐ ವೆಂಟ್ ದೇರ್. ಆಗ ಏನೋ ಗೋಲ್ ಎಂದಿರ್ಲಿಲ್ಲ, ಅಣ್ಣನೊಟ್ಟಿಗೆ ನಾವು ಬ್ಯಾಂಗ್ಳೂರಲ್ಲಿ ಏನೋ ಮಾಡುವ ಅಂತ. ಬ್ಯಾಂಗ್ಳೂರ್ ಆಕ್ಚುಲಿ ಮಂಗಳಂ ಪಬ್ಲಿಕೇಶನ್ ಅಂತ ನೀವು ಕೇಳಿರ್ಬೋದು, ಮ್ಯಾಗಝಿನ್ ಬರ್ತಾ ಇದ್ರು. ಅಲ್ಲಿ ಹೋಗಿ ಜಾಯಿನ್ ಮಾಡಿದೆ. ಸ್ಟಾರ್ಟಿಂಗ್ ಸ್ಯಾಲರಿ 500 rupees. ಜಾಯಿನ್ ಆದದ್ದು ಪೇಸ್ಟ್ ಅಪ್ ಆರ್ಟಿಸ್ಟ್ ಆಗಿ. ಅಲ್ಲಿ ನಾನು ಅಲ್ಲಿ TK ಸುಬ್ರಹ್ಮಣ್ಯ ಅಂತ ಇದ್ರು ಸೀನಿಯರ್ ಆರ್ಟಿಸ್ಟ್. ಅವ್ರು ಹೇಳಿದ್ರು, ನೀನು ಸ್ವಲ್ಪ ಇಲಸ್ಟ್ರೇಷನ್ ಮಾಡ್ತೀಯಾ ಅಂತ. ಓಕೆ ಸರ್, ನಾನು ಮಾಡ್ತೀನಿ ಅಂತ ಹೇಳಿದೆ. ಒಂದು ಇಲಸ್ಟ್ರೇಷನ್ ಮಾಡಿ ಕೊಟ್ಟೆ. ಅದನ್ನು ನೋಡಿ ಶಾಕ್ ಅವರಿಗೆ, ಇವನಿಗೆ ಇಂಥ ಸ್ಕಿಲ್ ಉಂಟು ಗೊತ್ತೇ ಇರಲಿಲ್ಲ ಅವರಿಗೆ. ನನ್ನ ಪೇಂಟಿಂಗ್ ನೋಡಿದ್ರು, ಬಟ್ ಇಲಸ್ಟ್ರೇಷನ್ ಸ್ಕಿಲ್ ಗೊತ್ತಿಲ್ಲ. ಮತ್ತೆ ಅವಾಗ ಎಡಿಟರ್ ಬಾಬು ಕೃಷ್ಣಮೂರ್ತಿ ಅಂತ ಈಗಲೂ ಇದ್ದಾರೆ ಅವರು. ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ನಂಗೆ ಕಂಟಿನ್ಯೂಸ್ ಅಲ್ಲಿ ಎವ್ರಿ ವೀಕ್ ಒಂದು ಇಲಸ್ಟ್ರೇಷನ್ ಮಾಡ್ಲಿಕ್ಕೆ ಆಪ್ಷನ್ ಕೊಟ್ಟರು. ಬಟ್ ಏನಾಯ್ತಂದ್ರೆ ನಮ್ಮ ಡ್ಯಾಡಿ ಎಕ್ಸ್ಪೈರ್ ಆದ್ರು. ಅವರಿಗೆ ಲಿವರ್ ಸಿರೋಸಿಸ್ ಆಗಿತ್ತು. ಸೊ ಅವರು ಈ ಪಾಸ್ ಡೇ. ಸೊ ನಮ್ಗೆ ಬ್ಯಾಂಗ್ಳೂರಲ್ಲಿ ಇರ್ಲಿಕ್ಕೆ ಆಗ್ಲಿಲ್ಲ, ಬಿಕಾಸ್ ಫ್ಯಾಮಿಲಿ ಕಮಿಟ್ಮೆಂಟ್ಸ್. ಸೊ ವಿ ಕೇಮ್ ಟು ಮಣಿಪಾಲ್, ಉಡುಪಿ. ಅಲ್ಲಿಂದ ಮ್ಯಾಂಗ್ಳೂರಲ್ಲಿ ಕಲ್ಪುರ ಅಡ್ವರ್ಟೈಸ್ ಅಂತ ಅಲ್ಲಿ ಜಾಯ್ನ್ ಆದೆ. ಅಲ್ಲಿ 6 years. ಆವಾಗ ಇಯರ್ 2002, ನಿಮ್ಗೆ ಗೊತ್ತಿರ್ಬೋದು, Y2K ಅಂತ, Y2K ಬಗ್ ನಿಮ್ಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಫುಲ್ ವೆಬ್ ಬಸ್, ವೆಬ್ ಫೀಲ್ಡ್ ಅಲ್ಲಿ ಭಯಂಕರ ಹೈಪ್ ಇತ್ತು. ಸೊ ನಾನು ನಂಗೆ ಕಲಿಬೇಕಂತ ಆಸೆ, ವೆಬ್ ಡಿಸೈನ್ ಕಲಿಬೇಕು, ವೆಬ್ ಕಲಿಬೇಕು ಅಂತ. ಅಲ್ಲಿ ಗುರು ಇನ್ಫೋಟೆಕ್ ಅಂತ ಇತ್ತು. ಗುರು ಇನ್ಫೋಟೆಕ್ ಇನ್ಫೋಸಿಸ್ ನಾರಾಯಣಮೂರ್ತಿ ಇದ್ರಲ್ಲ, ಅವರ ಫ್ರೆಂಡ್ ರವಿಚಂದ್ರ ಅಂತ, ಅವ್ರಿಗೆ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು. ಬಟ್ ಇನ್ಫೋಸಿಸ್ ಯಾವುದೋ ಲೆವೆಲ್ಗೆ ಹೋಯ್ತು. ಬಟ್ ಇವನ್ ಇವರದ್ದು ದಿಯಾ ಸೊಲ್ಯೂಷನ್ಸ್, ಗ್ಲೋಟಚ್ ಈಗ ದೊಡ್ಡ ಕಂಪನಿ ಆಗಿದೆ. ಅಲ್ಲಿ ಅವಾಗ ಸ್ಟಾರ್ಟಿಂಗ್ ಅಲ್ವಾ, ಆಗ ಎಷ್ಟು ರಿಸೋರ್ಸ್ ಬಂದ್ರು ಅವರು ಟ್ರೈನ್ ಮಾಡ್ತಿದ್ರು ಫ್ರೀ. ನಾನಾಗ ಕಲ್ಪುರದಲ್ಲಿ ವರ್ಕ್ ಮಾಡೋದು ಡೇ ಟೈಮ್ ಅಲ್ಲಿ, ಈವ್ನಿಂಗ್ ಗುರು ಇನ್ಫೋಟೆಕ್ ಹೋಗೋದು. ಅಲ್ಲಿಗೆ ಅವ್ರು ನಮಗೆ ಫ್ರೀ ಆಕ್ಸೆಸ್ ಕೊಡ್ತಿದ್ರು, ಕೀ ಎಲ್ಲ ನಮ್ಮ ಹತ್ರವೇ, ನೀವೆಂತ ಕಲಿತು ಎಂತ ಮಾಡಿ ಅಂತ. ಅಲ್ಲಿ ನಾನಾಗ ವೆಬ್ ಡಿಸೈನ್, ಫ್ಲಾಶ್ ಅನಿಮೇಷನ್ ಅದ್ರ ಕಲ್ತದ್ದು. ಮತ್ತೆ ರಾತ್ರಿ ಅಲ್ಲೇ ಮಲಗೋದು, ಮಲಗಲಿಕ್ಕೆ ಬೆಡ್ಡಿಗೆ ಅಂತ ಅಲ್ಲ, ಫ್ಲೋರ್ ಅಲ್ಲೇ ಮಲಗೋದು ರಾತ್ರಿ. ಹೌದು. ಸೊ ವಿ ಲರ್ನ್ ಹಾರ್ಡ್ ವೇ. ಬಟ್ ಅಲ್ಲಿಗೆ ನಮ್ಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದು. ಸೊ ಎಲ್ಲ ಅಲ್ಲಿ ವೆಬ್ ಡಿಸೈನ್ ಕಲಿತೆ. ದೆನ್ 2000 ಅಲ್ಲಿ ಮಣಿಪಾಲದಲ್ಲಿ ನಮ್ಮ ಗೌತಮ್ ಬೈ ಅವರದ್ದು ಕಂಪನಿ ಝೀಟಾ ಸೈಬರ್ ಸೊಲ್ಯೂಷನ್ಸ್ ಅಂತ, ಅಲ್ಲಿ ನಮ್ಮ ಫ್ರೆಂಡ್ ಪ್ರವೀಣ್ ಅಂತ ಇದ್ದ. ಅವ ಹೇಳ್ತಾ ನಿಂಗೊಂದು ಆಪ್ಷನ್ ಉಂಟು, ಬರ್ಬೋದು ಅಂತ. ಸೊ ಐ ಕೇಮ್ ದೇರ್. ಬಂದು ಅಲ್ಲಿ ಗೌತಮ್ ಬೈ ಬಾಸ್ ನಮ್ದು, ಈಗಲೂ ಅವರು ನಮ್ಮ ಬಾಸ್, ಸೂಪರ್ ಮೋಸ್ಟ್ ಬಾಸ್ ಅವರು ಮಣಿಪಾಲ್ ಗ್ರೂಪ್ ಇದ್ದು. ಅವರು ನಾನು ಒಂದು ಟೈಟಾನಿಕ್ ಅನಿಮೇಷನ್ ಮಾಡಿದ್ದೆ ಝೀಟಾದಲ್ಲಿ ಇರುವಾಗ.
ಹ್ಮ್ ಅವರಿಗೆ ತೋರಿಸಿದೆ. ಅವರು ಅದನ್ನು ನೋಡಿ ಹೇಳಿದ್ರು, ಸತೀಶ್, ವೇರ್ ಯು ವಾಂಟ್ ಚೇಂಜ್ ಅಷ್ಟೇ, ವೇರ್ ಯು ವಾಂಟ್ ಚೇಂಜ್ ಸರ್, ಐ ನೀಡ್ ಬೆಟರ್ ಆಪರ್ಚುನಿಟಿ. ಒನ್ ವರ್ಡ್ ಇಂಟರ್ವ್ಯೂ, ಅಲ್ಲಿಗೆ ಕ್ಲೋಸ್. ಮತ್ತೆ ಒಂದು ನೀವು ಝೀಟಕ್ಕೆ ಹೋಗಿ ಅಲ್ಲಿ ಮಾತಾಡ್ತೇನೆ. ಇನ್ನು 6 years ನಾನು ಝೀಟಾ ಸೈಬರ್ ಸೊಲ್ಯೂಷನ್ ಅಲ್ಲಿ ವೆಬ್ ಡಿಸೈನರ್ ಆಗಿ ವರ್ಕ್ ಮಾಡಿದೆ ಅಲ್ಲಿ. ಎಕ್ಸಲೆಂಟ್. ಮತ್ತೆ ಗೌತಮ್ ಪೈ ಅವರೊಂದು ಡಿಜಿಟಲ್ ಪ್ರಿಂಟಿಂಗ್ ಯೂನಿಟ್ ಕಂಪನಿ ಡಿಜಿಗೋ ಅಂತ ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ರು. ಸೊ ಹಿ ಸೆಡ್, ಕ್ಯಾನ್ ಯು ಹೆಡ್ ದಟ್ ಸ್ಟಾರ್ಟ್ಅಪ್? ಆ ಡಿಜಿಗೋದಲ್ಲಿ ನಾನು ಸೆಂಟ್ರೆಡ್ ಆಗಿ ಜಾಯ್ನ್ ಆದೆ. ಸೊ ವಿ ಸೆಟ್ ಅಪ್ ಫ್ರಾಂಚೈಸೀಸ್ ಅಕ್ರಾಸ್ ಕೋಸ್ಟಲ್ ಕರ್ನಾಟಕ. ಫ್ರಾಂಚೈಸಿ ಅಂದ್ರೆ ಸಣ್ಣ ಸಣ್ಣ ಪ್ರಿಂಟರ್ಸ್ ಅವರೆಲ್ಲ ಇರ್ತಾರಲ್ವಾ, ಅವ್ರನ್ನೆಲ್ಲ ಫ್ರಾಂಚೈಸಿ ಆಗಿ ಮಾಡಿ ಅವರು ಆನ್ಲೈನ್ ನಲ್ಲಿ ಆರ್ಡರ್ ಮಾಡೋದು. ನಮ್ಮ ಹತ್ರ ಡಿವಿ ಅಂತ ಒಂದು ಅಪ್ಲಿಕೇಶನ್ ಇತ್ತು, ಅದರಲ್ಲಿ ಆನ್ಲೈನ್ ಅಲ್ಲಿ ವಿಸಿಟಿಂಗ್ ಕಾರ್ಡ್ಸ್, ಬ್ರೋಷರ್ಸ್, ಎನಿ ಪ್ರಿಂಟ್ಸ್ ಅದನ್ನ ಆರ್ಡರ್ ಮಾಡೋದು. ನಾವು ಅದನ್ನ ಪ್ರಿಂಟ್ ಮಾಡಿ ಓವರ್ ನೈಟ್, ಉದಾಹರಣೆದು ವೆಹಿಕಲ್ ಹೋಗ್ತಾ ಇತ್ತು ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ, ಅದರೊಟ್ಟಿಗೆ ಅದನ್ನ ಹಾಗೆ ಕಳಿಸೋದು. ಸೊ ಫ್ರಾಂಚೈಸಿ ಮಾಡೆಲ್ ಮತ್ತೆ ವಾಕ್ ಇನ್ ಮಾಡೆಲ್ ಅಂದ್ರೆ ಆಫೀಸ್ ಬಂದಲ್ಲಿ ಪ್ರಿಂಟ್ ಮಾಡಿರೋದು, ಕಾರ್ಪೊರೇಟ್, ಹೀಗೆ ಅದು ಡಿಜಿಗೋ ತುಂಬಾ ಫೇಮಸ್ ಆಯ್ತು ಡಿಜಿಟಲ್ ಪ್ರಿಂಟಿಂಗ್. ಅಲ್ಲಿ 6 years ಡಿಜಿಗೋದಲ್ಲಿ ವರ್ಕ್ ಮಾಡಿದೆ. ಅದರ ನಂತರ ಪ್ರಿಂಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಅಂತ ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ರು. ಆವಾಗ CEO ಅಂಜಾನಿ ಮಂಟಲ್ ಅಂತ. ಆಗ ಗೌತಮ್ ಪೈ ಹೇಳಿದ್ರು, ಸತೀಶ್, ಕ್ಯಾನ್ ಯು ಟೇಕ್ ಅಪ್ ದಿಸ್ ಅಂತ. ಸೊ ಅಲ್ಲಿ ಮತ್ತೆ ಅಂಜಾನಿ ಅವ್ರ ಮಾತಾಡಿ ಮತ್ತೆ ಪ್ರಿಂಟ್ ಮ್ಯಾನೇಜ್ ಸೊಲ್ಯೂಷನ್ಸ್ ಅಂತ ಒಂದು ಹೊಸ ಕಾನ್ಸೆಪ್ಟ್, ಅಂದ್ರೆ ಎಲ್ಲ ಬ್ಯಾಂಕಿಗೆ ಅವರ ಸ್ಟೇಷನರಿ ಪ್ರಿಂಟ್ ಮಾಡಿ ಸಪ್ಲೈ ಮಾಡೋದು, ಆಲ್ ಪ್ರಿಂಟಿಂಗ್ ರಿಕ್ವೈರ್ಮೆಂಟ್, ಸ್ಟೇಷನರಿ ರಿಕ್ವೈರ್ಮೆಂಟ್. ಸೊ ಅಕ್ರಾಸ್ ಆಲ್ ದ ಬ್ರಾಂಚಸ್ ಅದು ಮಾಡಿದೆ. ಅದಾದ ನಂತರ ಮಣಿಪಾಲ್ ಡಿಜಿಟಲ್ ಸಿಸ್ಟಮ್ಸ್ ಅಂತ ಅಲ್ಲಿ ಒಂದು 2 years ಮಾಡಿದೆ. ಇವಾಗ ಇ ಕಾಮರ್ಸ್, ಫ್ಲಿಪ್ಕಾರ್ಟ್, ಅಮೆಝಾನ್ ಬುಕ್ ಉಂಟಲ್ವಾ, ಅದನ್ನ ಆನ್ಲೈನ್ ಆನ್ ಡಿಮಾಂಡ್, ಪ್ರಿಂಟ್ ಆನ್ ಡಿಮಾಂಡ್ ಒನ್ ಬುಕ್ ಮಾಡೆಲ್, ಅದನ್ನ ಈಗ ಕಂಟೆಂಟ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಕ್ಸಲೆಂಟ್. ಸೊ ನಿಮ್ಮ ಪೇಂಟಿಂಗ್ ಬಗ್ಗೆ ಅದು ಈ ಆಡಿಯನ್ಸಿಗೆಲ್ಲ ಒಂದು ಪೇಂಟಿಂಗ್ ಇದು ಇಂಟ್ರೆಸ್ಟ್ ತುಂಬ ಇದೆ, ಕ್ಯೂರಿಯಾಸಿಟಿ ಇದೆ. ಆಮೇಲೆ ನೀವು ಯಾಕೆ ಇದು ಆಕ್ರಿಲಿಕ್ ಪೇಂಟಿಂಗಲ್ಲಿ ನಿಮ್ಮದು ಇಂಟ್ರೆಸ್ಟ್ ಬಂತು ಅದನ್ನೆಲ್ಲ ತಿಳ್ಕೊಳ್ಳೋಣ. ಈ ಒಂದು ಸಣ್ಣ ಬ್ರೇಕ್ ತೊಗೊಂಡು ಬರೋಣ ಕ್ವಿಕ್ ಆಗಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ವಾವ್, ಇದು ಸಣ್ಣ ಬ್ರೇಕ್. ನಾನು 2 ಸ್ಮಾಲ್ ಕ್ಲಿಪ್ಪಿಂಗ್ಸ್ ವಿಡಿಯೋದು ನಿಮಗೆ ತೋರಿಸಿದ್ದು ಯಾಕೆ ಅಂತ ಹೇಳಿದರೆ, ಅದೆಲ್ಲ ನಮ್ಮ ಸತೀಶ್ ಚಂದ್ರ ಅವರ ಪೇಂಟಿಂಗ್, ಒಂದು ಕಲೆ. ಒಂದು ಈಗ ನೋಡಿದರೆ ನೀವು ಕಾಂತಾರದು ಕೂಡ ಪಿಕ್ಚರ್ ಎಷ್ಟು ಒಂದು ಸುಂದರವಾಗಿ ಒಂದು ಮಾಡಿದ್ದಾರೆ ಅಂದರೆ, ನಿಜವಾಗ್ಲೂ ಆ ಪೇಂಟಿಂಗ್ ನೋಡ್ತಾ ಇದ್ದರೆ ಸತೀಶ್ ಚಂದ್ರ ಅವರೇ ಆ ಸ್ಥಳಕ್ಕೆ ಹೋದಾಗೆ ಆ ಒಂದು ಅನುಭವ, ಆ ಒಂದು ಫೀಲಿಂಗ್. ಸೊ ಈ ಪೇಂಟಿಂಗ್ ನೀವು ಬೇಸಿಕಲಿ, ಇಫ್ ಐ ಅಂಡರ್ಸ್ಟುಡ್, ಆಕ್ರಿಲಿಕ್ ಪೇಂಟಿಂಗಿಂದ ನೀವು ಮಾಡ್ತಾ ಇರೋದು ಅಂತೇಳಿ ಅರ್ಥ ಆಯಿತು. ಆದರೆ ಆಕ್ರಿಲಿಕ್ ಪೇಂಟಿಂಗ್ ಯಾಕೆ, ಅದರದ್ದು ಇಂಟ್ರೆಸ್ಟ್ ಹೇಗೆ ಬಂತು,
ಅದನ್ನು ಸ್ವಲ್ಪ ಹೇಳ್ತೀರಾ? ಅದೇ ನಾನು ಹೇಳಿದ್ರು, ಸ್ಕೂಲಲ್ಲಿ ಇರುವಾಗ ನಾನು ಪೋಸ್ಟರ್ ಕಲರ್ ಮಾಡ್ತಿದ್ದೆ. ಹಾಂ. ಆಕ್ಚುಲಿ ಪೇಂಟಿಂಗ್ ಅನ್ನ ನಾವು ದೊಡ್ಡ ದೊಡ್ಡ ಪೇಂಟಿಂಗ್ ಮಾಡೋದು ಕ್ಯಾನ್ವಾಸ್ ಯೂಸ್ ಮಾಡಿ, ಪೇಪರ್ ಅಲ್ಲ. ಓಕೆ. ಸೊ ಕ್ಯಾನ್ವಾಸ್ ಅಲ್ಲಿ ಇದರ್ ಅಕ್ರಿಲಿಕ್ ಆರ್ ಆಯಿಲ್ ಪೇಂಟ್ ಯೂಸ್ ಮಾಡಿ ಮಾಡುವಂಥದ್ದು. ಸೊ ಕ್ಯಾನ್ವಾಸ್ ಯಾಕಂದ್ರೆ ಅದು ಲಾಂಗ್ ಲಾಸ್ಟಿಂಗ್, ಎಷ್ಟು ವರ್ಷ ಆದ್ರೂ ಹಾಳಾಗಲ್ಲ ಅದು. ಓಕೆ. ಹಾಗೆ ಯು ಕ್ಯಾನ್ ಯೂಸ್ ಇದರ್ ಆಯಿಲ್ ಆರ್ ಅಕ್ರಿಲಿಕ್. ಬಟ್ ಅಕ್ರಿಲಿಕ್ ಅಡ್ವಾಂಟೇಜ್ ಅಂದ್ರೆ ಅದು ಫಾಸ್ಟ್ ಡ್ರೈ ಆಗತ್ತೆ. ಓಕೆ. ಕ್ಯೂರಿಂಗ್ ಸ್ವಲ್ಪ ಬೇಗ. ಇಟ್ಸ್ ದ ವಾಟರ್ ಮಿಕ್ಸ್ಡ್. ಓಕೆ ಓಕೆ ಓಕೆ. ವಾಟರ್ ಮಿಕ್ಸ್ ಮಾಡೋದು. ಆಯಿಲ್ ಬೇಡ ಅಂದ್ರೆ ಅದಕ್ಕೆ ನೀವು ಲಿನ್ಸಿಕ್ ಆಯಿಲ್ ಯೂಸ್ ಮಾಡಬೇಕು, ಮತ್ತೆ ಬ್ರಷ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಟರ್ಪಂಟೈನ್ ಯೂಸ್ ಮಾಡಿ ಕ್ಲೀನ್ ಮಾಡಬೇಕು. ಇದು ಜಸ್ಟ್ ವಾಟರ್ ಮಿಕ್ಸ್ ಮಾಡೋದು, ವಾಟರ್ ಅಲ್ಲೇ ಕ್ಲೀನ್ ಮಾಡೋದು. ಸೊ ಫಾಸ್ಟ್ ಡ್ರೈ. ಬಟ್ ಆಯಿಲ್ ಪೇಂಟ್ ಇದ್ದು ಅದರ ಒಂದು ಲುಕ್ಕೇ ಬೇರೆ, ಅಕ್ರಿಲಿಕ್ ಪೇಂಟ್ ಇದ್ದು ಲುಕ್ಕೇ ಬೇರೆ. ಅದೇ ನಾನು ಕೇಳಬೇಕಂತ ಇದ್ದದ್ದು. ಆ ಲುಕ್ಕಲ್ಲಿ, ಫಿನಿಶಲ್ಲಿ ವಿಚ್ ಲುಕ್ಸ್ ಬೆಟರ್ ಅಂತೇಳಿ. ಆಯಿಲ್ ಪೇಂಟಿಂಗ್ ಚಂದ ಕಾಣಿಸ್ತದ ಅಥವಾ ಅಕ್ರಿಲಿಕಲ್ಲಿ ಚಂದ ಕಾಣಿಸ್ತದ? ಲುಕ್ ವೈಸ್ ಬೋತ್ ಆರ್ ಸೇಮ್, ಬಟ್ ಆಯಿಲಿಗೆ ಒಂದು ಸ್ಪೆಷಲ್ ಗ್ಲೋ ಇರುತ್ತೆ, ಒಂಥರ ಪಾಲಿಶ್ ಇರುತ್ತೆ ಅದು ಆಯಿಲ್. ಮತ್ತೆ ಅದು ಡ್ರೈ ಆಗಲಿಕ್ಕೆ ತುಂಬಾ ಟೈಮ್ ಅಲ್ವಾ, ಅಟ್ಲೀಸ್ಟ್ ಒಂದು ವೀಕ್ಸ್ ಟೈಮ್, ಅಥವಾ ಈ ರೈನಿ ಸೀಸನ್ ಕೆಲಸ 10 to 15 days ಬೇಕಾಗತ್ತೆ ಕ್ಲೀನ್ ಡ್ರೈ ಆಗಕ್ಕೆ. ಓ ಹೌದಾ? ಮಾಡ್ತೀವಿ. ಇಲ್ಲ ಯೂಶಲಿ ಪೋರ್ಟ್ರೇಟ್ಸ್ ಎಲ್ಲ ಆಯಿಲ್ ಅಲ್ಲಿ ಮಾಡಿದ್ರೆ ಬೆಟರ್. ಓ ನೋಡಿ, ಅದು ನಾನು ಡಿಸ್ಪ್ಲೇನ ನೋಡ್ತಾ ಇದ್ದೀನಿ. ಅಬ್ಬಾ ಎಷ್ಟು ಚಂದ ಇದೆ ಒಂದೊಂದು. ಇಟ್ಸ್ ಅನ್ಬಿಲೀವೇಬಲ್ ಯಾರ್. ಇನ್ಫ್ಯಾಕ್ಟ್ ನೀವು ಕಳಿಸಿದ ಕೆಲವೆಲ್ಲ ಪಿಕ್ಚರ್ಸನ್ನು ಬರೇ ನೋಡ್ತಾ ಇದ್ದೆ ನಾನು. ಸೊ ಆವಾಗ ನನಗೆ ಒಂದು ಐಡಿಯಾ ಬಂತು. ನಾನು ಒಂದು ಡೆಸ್ಕ್ಟಾಪಲ್ಲಿ ನನ್ನದು ಅದನ್ನೇ ಒಂದು ವಾಲ್ಪೇಪರ್ ಆಗಿ ಹಾಕಿಬಿಡುವ ಅಂತೇಳಿ. ಸತೀಶ್ ಏನಂದ್ರೆ ಅದೇ ಕಾಪಿರೈಟ್ ಇಲ್ಲ, ಅದಕ್ಕೆ ನಾನು ಹೇಳೋದು. ಬಟ್ ಅಮೇಝಿಂಗ್ ವರ್ಕ್ ಯಾರ್, ಅಮೇಝಿಂಗ್ ವರ್ಕ್. ಸೊ ತುಂಬ ಖುಷಿ ಆಗ್ತದೆ, ಯಾಕಂದರೆ ಈ ಥರ ಒಂದು ಆರ್ಟ್, ಈ ಥರ ಒಂದು ಕಲೆ, ಸೊ ಅದು ಕೂಡ ಒಂದು ಅಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ, ತನ್ನ ಪಾಡಿಗೆ ತಾನೇ ಕಲ್ತ್ಕೊಂಡು ಬೆಳೆದಿದ್ದೀರ ನೀವು. ಸೊ ದ್ಯಾಟ್ ಈಸ್ ಜಸ್ಟ್ ಅನ್ಬಿಲೀವಬಲ್. ಕೆಲವೆಲ್ಲ ಒಳ್ಳೆ ಕಮೆಂಟ್ ಬಂದಿದೆ, ಒಂಚೂರು ಓದಿ ಹೇಳ್ತೇನೆ. ಯಾರೋ ಬರ್ದಿಯಾರ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಎಲ್ಲಾದರೂ ಇರು ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು. ನಿಜವಾದ ಒಳ್ಳೆ ಮಾತು ಇದು. ನಮ್ಮ ಕನ್ನಡವಾಣಿದು ಲಾಸ್ಟ್ ಲೈನ್ ಇರುತ್ತೆ, ಎಲ್ಲಾದರೂ ಇರು ಎಂತಾದರೂ ಇರು ಅಂತ. ನಿಜವಾಗ್ಲೂ ಹೇಳಿದ್ರಿ. ರಾಜೀವ್ ಅವರಿಗೆ ನಮಸ್ಕಾರ, ಬಹಳ ಉತ್ತಮವಾದ ಕೆಲಸ. ತುಂಬ ಥ್ಯಾಂಕ್ಸ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಬೆಂಗಳೂರು ಅಂತೇಳಿ ಯಾರೋ ಬರ್ದಿದ್ದಾರೆ. ನಮ್ಮ ಸತೀಶ್ ಅಣ್ಣ ನಮ್ಮ ಹೆಮ್ಮೆ, ಐ ಲವ್ ಯು ಸರ್ ಅಂತ ಬರೆದಿದ್ದಾರೆ. ಭಾರಿ ಒಳ್ಳೆ ಕಮೆಂಟು. ವೆರಿ ಹಂಬಲ್ ಆರ್ಟಿಸ್ಟ್, ವೆರಿ ಹ್ಯಾಪಿ ಟು ಸಿ ಯುವರ್ ಲೈವ್ ಇಂಟರ್ವ್ಯೂ, ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸತೀಶ್ ಅವರ ಪೇಂಟಿಂಗ್ಸ್ ಅದ್ಭುತವಾಗಿದೆ, ಥ್ಯಾಂಕ್ ಯು ವೆರಿ ಮಚ್. ನಾನು ದೈವಾರಾಧನೆ, ಕಾಂತಾರ ರಂಗೋಲಿ ಎಲ್ಲ ಸತೀಶ್ ಅವರ ಪೇಂಟಿಂಗ್ಸ್ ರೆಫರೆನ್ಸ್ ಕೇಳಿ ರಂಗೋಲಿ ಮಾಡಿದ್ದು. ವೀಣಾ ಐತಾಳ್ ಅವರು ಬರೆದಿದ್ದಾರೆ. ಸೊ ತುಂಬ ಒಳ್ಳೆಯ ಮಾತು ವೀಣಾ ಅವರೇ. ಈ ಥರ ಒಂದು ಇನ್ನೊಬ್ಬರು ಆರ್ಟಿಸ್ಟನ್ನು ಹೊಗಳಿ ಈ ಥರ ಮಾಡೋದು ಒಳ್ಳೆ ಗುಣ. ಬಟ್ ವೀಣಾ ಐತಾಳ್ ಅವರದ್ದು ಕಾಂತಾರ ರಂಗೋಲಿಯನ್ನು ನಾವು ನೋಡಿದ್ವಿ, ಭಾರಿ ಅಂದರೆ ಭಾರಿ ಚೆನ್ನಾಗಿತ್ತು. ಒಂದು ಪ್ರತ್ಯಕ್ಷವಾಗಿ ಆ ಒಂದು ಕ್ಯಾರೆಕ್ಟರ್ ಅಲ್ಲಿ ಬಂದ ಹಾಗೆ. ಸೊ ಅದು ನಿಮ್ಮ ಪೇಂಟಿಂಗಲ್ಲಿ ಕೂಡ ಅದು ಕಾಣಿಸ್ತಾ ಇತ್ತು ನೀವು ಅದನ್ನು ಬಿಡಿಸುವಾಗ. ಸೊ ಭಾರಿ ಅಂದರೆ ಭಾರಿ ಲೈಕ್ ಗಾಡ್ ಬ್ಲೆಸ್. ಸ್ಪೆಷಲ್ ಸ್ಕೆಚ್ ಮಾಡಿ ಮಾಡೋದಿಲ್ಲ, ಜಸ್ಟ್ ಫ್ಲೋರ್ ಅಲ್ಲಿ ಮಾಡ್ತಾನೆ ಹೋಗೋದು. ಸೊ ರಿಯಲಿ ಗ್ರೇಟ್ ಸರ್. ನಿಮ್ದು ಓನ್ ಸ್ಟುಡಿಯೋ ಅಂತ ಇದೆನಾ ಏನು? ಇಲ್ಲ, ಸ್ಟುಡಿಯೋ ಅಂತ ಇಲ್ಲ, ನಾನು ಮನೆಯಲ್ಲಿ ನಮ್ದು ಫಸ್ಟ್ ಫ್ಲೋರ್ ಅಲ್ಲಿ ನಮ್ದು ರೂಮ್ ಇದೆ, ಅದರಲ್ಲಿ ಮಾಡ್ತೀವಿ. ಸೊ ನೀವು ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಆರ್ಟಿಸ್ಟ್ ಇದು ಅಮಿತಾಬ್ ಬಚ್ಚನ್ ಇದು ಅಂತೇಳಿ ತಿಳ್ಕೊಳ್ಳಿ. ಒಂದು ಅಮಿತಾಬ್ ಬಚ್ಚನ್ ಇದು ಒಂದು ಏನೋ ನೋಡಿದಂಗೆ ಆಯಿತು ನಾನು ಪೇಂಟಿಂಗ್. ಐಶ್ವರ್ಯ ರಾಯ್ದು ಕೂಡ ಮಾಡಿದ್ರಿ ನೀವು. ಸೊ ಅದು ಸ್ಕೆಚ್ ಮಾಡುವಾಗ ನಿಮಗೆ ಎಷ್ಟು ಟೈಮ್ ಹಿಡಿತು? ಆಕ್ಚುಲಿ ಸ್ಕೆಚ್ ಅಂದ್ರೆ ಅದು ಡಿಪೆಂಡ್ಸ್ ಆನ್ ಪಿಕ್ಚರ್ ಟು ಪಿಕ್ಚರ್. ಈಗ ಪೆನ್ಸಿಲ್ ಸ್ಕೆಚ್ ಮಾಡೋದಾದ್ರೆ ಒಂದು 2 ಕಂಟಿನ್ಯೂಸ್ ಕೂತ್ಕೊಳ್ಳೋದಾದ್ರೆ ಒನ್ ಡೇಲಿ ಮಾಡ್ಬೋದು ಒಂದು ಪೆನ್ಸಿಲ್ ಸ್ಕೆಚ್ ಅಂತ. ಒನ್ ಡೇ ಅಂದ್ರೆ 8 hours 9 hours 6 to 8 hours ಅಲ್ಲಿ ಕ್ಲೀನ್ ಫಿನಿಶ್ ಮಾಡ್ಬೋದು. ಫೋಟೋ ರಿಯಲಿಸ್ಟಿಕ್ ಆದ್ರೆ, ಅದು ಆರ್ಡಿನರಿ ಸ್ಕೆಚ್ ಆದ್ರೆ ಒಂದು ವಿದಿನ್ 2 hours ಅಲ್ಲಿ ಮಾಡ್ಬೋದು. ಬಟ್ ಡಿಟೇಲಿಂಗ್ ಹೈಪರ್ ರಿಯಲಿಸ್ಟಿಕ್ ಮಾಡ್ಬೇಕಾದ್ರೆ ಒಂದು ಅಟ್ಲೀಸ್ಟ್ ಒಂದು 6 to 8 hours ಕಂಟಿನ್ಯೂಸ್ ಕೂತು ಮಾಡ್ಬೇಕು.
ನಾನು ಆಫೀಸಲ್ಲಿ ಇರುವಾಗ ಕೆಲಸ ನೈಟ್ ಅಲ್ಲಿ ಎವ್ರಿ ಡೇ 2 ಅವರ್ಸ್ ಆ ಥರ ಮಾಡ್ತೇನೆ. ಬಟ್ ಈ ಕಾಂತಾರ ಪೇಂಟಿಂಗ್ ನೋಡಿದ್ರೆ ಕಾಂತಾರ ಪೇಂಟಿಂಗ್ ಒಂದು 1 ವೀಕ್ ಹಿಡಿದಿದೆ ನಂಗೆ. ಹೌದಾ? ಸ್ವಲ್ಪ ಡೀಟೇಲಿಂಗ್ ಉಂಟಲ್ಲ ಅದರಲ್ಲಿ. ಅಲ್ಲ, ಮತ್ತೆ ಅದರಲ್ಲಿ ಇದು ಕೂಡ ಉಂಟಲ್ಲ, ಈ ಕಲರ್ಸ್ ತುಂಬಾ, ಯು ಹ್ಯಾವ್ ಲಾಟ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್. ಆಮೇಲೆ ಆ ಒಂದು ಭಾವನೆ, ಒಂದು ಫೀಲಿಂಗ್. ಈಗ ನೀವು ಕಾಂತಾರ, ಅದೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನೀವು ಕಾಂತಾರ ಒಂದು ಪಿಕ್ಚರನ್ನು ನೀವು ಪೇಂಟಿಂಗ್ ಮಾಡುವಾಗ ಆ ಟೈಮಲ್ಲಿ ನಿಮ್ಗೆ ಹೇಗೆ, ಯಾವ ತರ ಫೀಲಿಂಗ್ ಇತ್ತು? ಅದೇ ಆ ಕ್ಯಾರೆಕ್ಟರಲ್ಲಿ ಮುಳುಗಿ ಹೋಗಿದ್ರಾ ಹೇಗೆ? ಅದೇ ಅದು ಹೇಳಿದ್ರೆ ಅದೊಂದು ದೈವ ಕೃಪೆ ಇದು. ಕಾಂತಾರ ಪಂಚದಶಿ ಕೃಪೆ ಹೇಳ್ಬೇಕಾದ್ರು. ಯಾಕಂದ್ರೆ ಕಾಂತಾರ ಮೂವಿ ಬಂದಿತ್ತಲ್ವ, ಭಯಂಕರ ಹೈಪ್ ಮೂವಿ ಅದು. ಹೌದೌದು. ನಮ್ಮ ಕೋಸ್ಟಲ್ ಕಲ್ಚರ್, ಭೂತಾರಾಧನೆ ಇದ್ರ ಬಗ್ಗೆ ಎಲ್ಲ ಬಂದ ಮೂವಿ. ಸೊ ನಮ್ಗೆ ಭಯಂಕರ ಒಂದು ಹೆಮ್ಮೆ ಕಾಂತಾರ ಮೂವಿ ಅಂದ್ರೆ. ಹೌದೌದು. ಏನೋ ಒಂದು ನಂಗೆ ಒಂದ್ ದಿವಸ ಒಂದು ಪ್ರೇರಣೆ ಆಯ್ತು, ಒಂದು ಪೇಂಟಿಂಗ್ ಮಾಡು ಕಾಂತಾರದು ಅಂತ. ಕಾಂತಾರದ ನೋಡಿದ್ರೆ ಆ ಕಾಂತಾರದ ಪೋಸ್ಟರ್ ಅಲ್ಲಿ ಫುಲ್ಲು ಫಿಗರ್ ಇಲ್ಲ ದೈವದ್ದು, ಅರ್ಧ ಮಾತ್ರ ಪೋಸ್ಟರ್ ಅಲ್ಲಿ ಕೆಳಗಿಂದ ಕಾಂತಾರ ಟೈಟ್ಲ್ ಮಾಡಿ ಅರ್ಧ ಇತ್ತು, ಅಲ್ಲಿ ಕಾಲೆಲ್ಲ ಇಲ್ಲ. ನಾನೇ ಮುಂದೆ ಮಾಡಿದ ಕಂಪ್ಲೀಟ್ ಪಿಕ್ಚರ್ ಮಾಡ್ಬೇಕು, ಅದಕ್ಕೆ ಏನ್ ಮಾಡುದು? ಸೊ ಕಾಲೆಲ್ಲ ಬೇಕಲ್ವಾ. ನಾನು ನಮ್ಮ ಮಗಳನ್ನ ಕರೆದೇ ಇದ್ದೆ, ಮಗಳ ನಂದು ಕಾಲಿದ್ದು ಫೋಟೋ ತೆಗಿ ಅಂತ. ಹಾಗೆ ಅದನ್ನ ಮತ್ತೆ ಫೋಟೋ ಸ್ವಲ್ಪ ಎಡಿಟ್ ಮಾಡಿ ಫುಲ್ ಪಿಕ್ಚರ್ ಮಾಡಿ ಮತ್ತೆ ಅದನ್ನ ಪೇಂಟ್ ಮಾಡಿ ಸ್ಟಾರ್ಟ್ ಮಾಡ್ತೇವೆ. 1 ವೀಕ್ ಹಿಡಿತು ಅದಕ್ಕೆ ಮಾಡ್ಲಿಕ್ಕೆ. 1 ವೀಕ್ ಹಿಡಿತು. ಬಟ್ ತುಂಬಾ ವೈರಲ್ ಆಯ್ತು ಅದು. ಎಷ್ಟು ವೈರಲ್, ಎಲ್ಲಾ ಫೇಸ್ಬುಕ್, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಎಲ್ಲಾ ಫೇಸ್ಬುಕ್ ಅಲ್ಲಿ, ಎಲ್ಲ ಕಡೆ ಸ್ಪ್ರೆಡ್ ಆಯ್ತು ಅದು. ನೀವು ಅದು 1 ವೀಕ್ ಹಿಡಿತು ಅಂತ ಹೇಳಿದ್ರಿ. ಅದು 1 ವೀಕ್ ಆಗುವಾಗ ಇವತ್ತು ನೀವು ಪೇಂಟ್ ಮಾಡಿದ್ದೀರಾ, ಆಮೇಲೆ ನಾಳೆ ಬಂದು ಮಾಡುವಾಗ ಇವತ್ತಿನ ಪೇಂಟ್ ಆಲ್ಮೋಸ್ಟ್ ಕ್ಯೂರ್ ಆಗ್ತಾ ಇರುತ್ತೆ, ಸೊ ಡ್ರೈ ಆಗ್ತಾ ಇರ್ತದೆ ಆವಾಗ. ಸೊ ನಾಳೆ ಬರುವಾಗ ನಾಳೆದು ಫ್ರೆಶ್ ಪೇಂಟ್ ಮತ್ತೆ ನೀವು ಅದಕ್ಕೆ ನಿನ್ನೆದು ಪೇಂಟ್ ಜೊತೆ ನೀವು ಅದನ್ನು ಕಂಟಿನ್ಯೂ ಮಾಡ್ತಾ ಇರ್ತೀರಾ, ಅವಾಗ ಅದು ಡಿಫ್ರೆನ್ಸ್ ಆಗುತ್ತಾ? ಇಲ್ಲ, ಅದು ಅಕ್ರಿಲಿಕ್ ಪೇಂಟ್ ಬ್ಯೂಟಿ ಅಂದ್ರೆ ಅದೊಂದು ಅಕ್ರಿಲಿಕ್ ಪೇಂಟಿಂಗ್ ಇದು ಸ್ಪೆಷಲ್. ಅದು ನೀವು ಎಷ್ಟು ಸಲ ಲೇಯರ್ ಬೈ ಲೇಯರ್ ಹಾಕ್ತಾ ಹೋಗ್ಬೋದು. ಓಕೆ. ಮತ್ತಿದ್ದು ಪೇಂಟ್ ಒಟ್ಟಿಗೆ ಬ್ಲೆಂಡ್ ಮಾಡ್ತಾ ಹೋಗ್ಬೋದು, ಎಷ್ಟು ಲೇಯರ್ಸ್ ಹಾಕ್ಬೋದು. ಸೊ ಫ್ರೆಶ್ ಆಗಿ ಕಾಣ್ತದೆ. ಹಾಗೆ ಇವತ್ತೊಂದು 2 ಅವರ್ಸ್ ಮಾಡಿದೆ, ನಾಳೆ ಪುನಃ ಒಂದು 2 ಅವರ್ಸ್, ಆತರ ಒಂದು ಮಾಡ್ತಾ ಹೋಗುವ. ಓಕೆ, ಇಲ್ಲಿ ಇನ್ನೊಂದು ಚಿಕ್ಕ ಬ್ರೇಕ್ ತಗೊಂಡು ಮತ್ತೆ ಬರೋಣವ ನಮ್ಮ ಈ ಸಂಭಾಷಣೆ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ನಮ್ಮ ಡ್ಯಾಲಸ್, ನಮ್ಮ ಅಮೇರಿಕಾದವರಿಗೆ ಗುಡ್ ಈವ್ನಿಂಗ್. ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕ, ನಮ್ಮ ಮಣಿಪಾಲ್ ಕೂತ್ಕೊಂಡು ಎಲ್ಲ ಈ ಪ್ರೇಕ್ಷಕರಿಗೆ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆರ್ಟಿಸ್ಟ್ ಇದ್ದಾರೆ. ಅಕ್ರಿಲಿಕ್ ಪೇಂಟಿಂಗಲ್ಲಿ ತುಂಬ ಒಂದು
ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಅಂತ ಹೇಳ್ತೀನಿ. ಮಣಿಪಾಲದಲ್ಲಿ ಅವರು ಸೆಟ್ಲ್ ಆಗಿದ್ದಾರೆ. ಮಿಸ್ಟರ್ ಸತೀಶ್ ಚಂದ್ರ ಅವರು. ಥ್ಯಾಂಕ್ ಯು ವೀಣಾ ಐತಾಳ್. ಅವರು ರೆಫರೆನ್ಸಿಂದ ನಮಗೆ ಸತೀಶ್ ಚಂದ್ರ ಅವರ ಭೇಟಿ ಆಯಿತು. ಇಷ್ಟು ದೊಡ್ಡ ಒಂದು ಆರ್ಟಿಸ್ಟ್ ಅವರದು ಗುರುತಾಯಿತು. ನಾವು ಅದಕ್ಕೊಂದು ಭಾಗ್ಯ ಅಂತ ಹೇಳ್ತೀನಿ ನಾನು. ಸೊ ಕೆಲವರು ಮತ್ತೆ ಕಮೆಂಟ್ ಮಾಡಿದ್ದಾರೆ. ಐ ಆಮ್ ಸೋ ಪ್ರೌಡ್ ಆಫ್ ಯು, ವಾಚಿಂಗ್ ಯು ಲೈವ್ ಫಿಲ್ಸ್ ಮೈ ಹಾರ್ಟ್ ವಿತ್ ಜಾಯ್, ಕೀಪ್ ಶೈನಿಂಗ್ ಆ್ಯಂಡ್ ಇನ್ಸ್ಪೈರಿಂಗ್ ಅದರ್ಸ್ ವಿತ್ ಯುವರ್ ಜರ್ನಿ. ನಿಮ್ಮ ಮಿಸ್ಸಸ್ ಅವರು ಬರೆದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ನಿಮಿತಾ ಅವರೇ. ಒಳ್ಳೆ ಬ್ಯೂಟಿಫುಲ್ ಕಮೆಂಟ್ ಇದು. ಸತೀಶ್ ಚಂದ್ರ ಅವರ ಪೇಂಟಿಂಗ್ ಸೂಪರ್ ಅಂತ ಒಬ್ಬರು ಬರೆದಿದ್ದಾರೆ. ಲೈವ್ ವ್ಯೂವಿಂಗ್ ಸತೀಶ್ ಚಂದ್ರ ಭಾಯ್ ಅಂತ ಒಬ್ಬರು ಬರೆದಿದ್ದಾರೆ. ಪೇಂಟಿಂಗ್ಸ್ ಎಲ್ಲವೂ ಅದ್ಭುತ, ಗ್ರೇಟ್ ಸತೀಶ್ ಸರ್. ಸತೀಶ್ ಮಾಮಾ ಐ ಆಮ್ ಮನೀಶ್ ಅಂತ ಒಬ್ಬರು ಯಾರೋ ಬರೆದಿದ್ದಾರೆ. ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ವಾಚ್ ಮಾಡ್ತಾ ಇದ್ದೀರಾ ಈ ಕಾರ್ಯಕ್ರಮವನ್ನು. ಸತೀಶ್ ಚಂದ್ರ ಅವರು ತುಂಬ ಒಳ್ಳೆ ಆರ್ಟಿಸ್ಟ್. ಎಷ್ಟು ಚಂದವಾದ ಒಂದು ಅದನ್ನು ನೋಡ್ತಾ ಹೋದರೆ ಇನ್ನೂ ನೋಡೋಣ ಅಂತೇಳಿ ಆ ಮನಸ್ಸು ಆಗ್ತಾ ಇರ್ತದೆ. ಬನ್ನಿ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಸರ್, ನಾವು ಕಾಂತಾರದ್ದು ಪಿಕ್ಚರ್ ಪೇಂಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಐ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ನೀವು ಅದನ್ನು ನೀವು ಫೇಸ್ಬುಕ್ಕಲ್ಲೆಲ್ಲ ಹಾಕಿದಾಗ ರಿಷಬ್ ಶೆಟ್ಟಿ ಅವರು ಸ್ವಂತವಾಗಿ ಅದನ್ನು ಒಂದು ಪ್ರೇಸ್ ಮಾಡಿದ್ದಾರೆ ಅಂತ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದೇ ಆ ಕಾಂತಾರ ಪೇಂಟಿಂಗ್, ನೀವು ಕಾಂತಾರ ಮೂವಿ ನೋಡಿದ್ರೆ ಅದರಲ್ಲಿ ಮಾನ್ಸಿ ಸುಧೀರ್ ಅಂತ ಒಬ್ರು ಆಕ್ಟ್ರೆಸ್ ಇದ್ದಾರೆ. ಅವರ ಅಮ್ಮ ಮಾಡಿದವರು. ಹೌದು, ಅವ್ರ ಆಕ್ಚುಲಿ ನನ್ನ ಕಾಲೇಜ್ ಮೇಟ್ ಚಂದ್ರಶೇಖರ್ ಅಂತ ಅವರ ತಮ್ಮನ ಹೆಂಡತಿ. ಓಹೋ, ಓಕೆ. ಹಾಗೆ ಅವರ ಪರಿಚಯ ಆಯ್ತು. ಸೊ ನಾನು ಅವರಿಗೆ ಕಳಿಸ್ಕೊಟ್ಟೆ ಈ ಪೇಂಟಿಂಗ್ ಅನ್ನ. ಅವ್ರು ಹೇಳಿದ್ರು ನಮ್ಮ ಸರ್ದು ನಾನು ಇದು ಫಾರ್ವರ್ಡ್ ಮಾಡ್ತೇನೆ, ಅವರಿಗೆ ಕಳಿಸ್ತೇನೆ. ಸೊ ಅವರು ರಿಷಬ್ ಶೆಟ್ಟಿ ಕಳಿಸಿದ್ರು. ರಿಷಬ್ ಶೆಟ್ಟಿ ಅವರಿಗೆ ತುಂಬಾ ಖುಷಿಯಾಗಿ ಅವರ ತಮ್ಮ ಫೇಸ್ಬುಕ್ ವಾಲ್ ಅಲ್ಲಿ ಅದನ್ನು ಹಾಕಿದ್ರು. ಅದು ಸಿಕ್ಕಾಪಟ್ಟೆ ವೈರಲ್ ಆಯ್ತು, ಸಿಕ್ಕಾಪಟ್ಟೆ ವೈರಲ್. ಇಂಟ್ರೆಸ್ಟಿಂಗ್. ಹೇಗೆ ನೋಡಿ, ಅದು ಎಲ್ಲಿಂದ ಎಲ್ಲಿ ಕನೆಕ್ಷನ್ ಆಗ್ತಾ ಹೋಗ್ತದೆ ಗೊತ್ತಾಗೋದಿಲ್ಲ. ಇದು ನಾವು ಏನೋ ಒಂದು ಪೇಂಟಿಂಗ್ ಮಾಡ್ತಾ ಇರ್ತೀವಿ ಅಥವಾ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಇಲ್ದಿದ್ರೆ ನೋಡಿ, ಈಗ ನಿಮ್ಮ ಕನೆಕ್ಷನ್ ಆಯಿತು ನಮಗೆ ವೀಣಾ ಐತಾಳ್ರ ಮೂಲಕ. ವೀಣಾ ಐತಾಳ್ರ ಕನೆಕ್ಷನ್ ಆಯಿತು. ನಮ್ಮ ಹರ್ಷ ಅಂತೇಳಿ ಒಬ್ಬರಿದ್ದಾರೆ, ಹರ್ಷ ಉಡುಪಿ, ಅವರು ಮಿಸ್ಸಸ್ ಮತ್ತು ವೀಣಾ ನೀವೆಲ್ಲ ಒಟ್ಟಿಗೆ ಕ್ಲಾಸ್ಮೇಟ್ಸು. ಸೊ ಇದಕ್ಕೆ ಸ್ಮಾಲ್ ವರ್ಲ್ಡ್ ಅಂತೇಳಿ ನಾವು ಇಂಗ್ಲೀಷಲ್ಲಿ ಒಂದು ಗಾದೆ. ಸೊ ಒಬ್ರನ್ನೊಬ್ರು ದೇವರ ಅನುಗ್ರಹದಿಂದಲೇ ಕೂಡಿ ಬರ್ತದೆ ಈ ಒಂದು ಮೀಟ್ ಆಗೋದೆಲ್ಲ ಒಂದು ಸಂದರ್ಭ. ಸೊ ನೀವು ನಿಮ್ದು ಏನಾದ್ರು ಒಂದು ಟೀಚಿಂಗ್ ಕ್ಲಾಸ್ ಏನಾದ್ರು ಇಟ್ಕೊಂಡಿದ್ದೀರಾ ಅಥವಾ ಯಾರಿಗಾರು ಟೀಚ್ ಮಾಡ್ತಾ ಇರ್ತೀರಾ ಸತೀಶ್ ಚಂದ್ರ ಅವರೇ? ಹೌದೌದು, ಈಗ ನಾನು ಆನ್ಲೈನ್ ಅಲ್ಲಿ ಕ್ಲಾಸ್ ಕೊಡ್ತಾ ಇದ್ದೇನೆ. ಓಕೆ, ಒನ್ಸ್ ಇನ್ ಅ ವೀಕ್. ಒನ್ಸ್ ಇನ್ ಒನ್ಸ್ ಇನ್ ವೀಕ್ ನಾನು ಆನ್ಲೈನ್ ಕ್ಲಾಸ್ ಕೊಡ್ತಾ ಇದ್ದೇನೆ. ಅಂಡ್ ನನ್ನ ಫ್ಯೂಚರ್ ಪ್ಲಾನ್ ಅಂದ್ರೆ ಇನ್ನ ಒಂದು ಕೋರ್ಸ್ ಮಾಡಿ, ಆರ್ಟ್ ಕೋರ್ಸ್ ಮಾಡಿ ಅದನ್ನ ಇದರಲ್ಲಿ ಹಾಕ್ಬೇಕಂತ ಇದ್ದೇನೆ. ಅಂದ್ರೆ ನೀವು ಇನ್ ಪರ್ಸನ್ ಏನಾದ್ರು ಸ್ಟಾರ್ಟ್ ಮಾಡ್ಬೇಕಾ? ಹೌದು, ಡೊಮೆಸ್ಟಿಕ್ ಅಲ್ಲ ಇದೆಯಲ್ಲ, ಅಲ್ಲಿ ಕೋರ್ಸ್ ಅನ್ನ. ಓಕೆ ಓಕೆ. ಸೊ ದಟ್ ವಿ ಕ್ಯಾನ್ ರೀಚ್ ಮಾಸ್ ಅಂಡ್ ವಿ ಕ್ಯಾನ್ ಟ್ರೈನ್ ಮಾಸ್. ಹೌದೌದು, ಕರೆಕ್ಟ್ ಕರೆಕ್ಟ್. ಸೊ ಈಗ ಆನ್ಲೈನ್ ಅಂದರೆ ಈ ನಾವು ಅಮೆರಿಕಾದಲ್ಲಿ ಇದ್ದು ಕೂಡ ನಾವು ನಿಮ್ಮಿಂದ ಈ ಪೇಂಟಿಂಗ್ ಕಲಿಬಹುದು ಅಂತೇಳಿ ಆಯ್ತು. ಓಕೆ ಓಕೆ ಓಕೆ. ಓಕೆ. ಆಮೇಲೆ ಇದು ನೀವು ಪೇಂಟಿಂಗ್ ಎಲ್ಲ ಮಾಡ್ತೀರಲ್ವಾ, ಸೊ ಇದನ್ನು ಏನಾದರೂ ಎಕ್ಸಿಬಿಷನ್ ಏನಾದ್ರು ಇಟ್ಕೊಂಡಿರ್ತೀರಾ? ಎಕ್ಸಿಬಿಷನ್ ನಾನು ಉಡುಪಿದ್ದು ಆರ್ಟಿಸ್ಟ್ ಫೋರಂ ಅಂತ, ಆರ್ಟಿಸ್ಟ್ ಫೋರಂ ಇದ್ದು ಮೆಂಬರ್ ನಾನು. ಸೊ ಅಲ್ಲಿ ಎಕ್ಸಿಬಿಷನ್ ಕಂಡಕ್ಟ್ ಮಾಡ್ತಾರೆ, ಅಲ್ಲಿ ಎಕ್ಸಿಬಿಷನ್ ಮಾಡ್ತಾ ಇರ್ತೇನೆ. ಓಕೆ. ಕೆಲವು ಮಲ್ಪೆ ಬೀಚ್ ಅಲ್ಲಿ ಎಕ್ಸಿಬಿಷನ್ ಆಗಿತ್ತು. ಓಹೋ. ಮತ್ತೆ ಮ್ಯಾಂಗ್ಳೂರಲ್ಲಿ SQ ಬಂದ ಒಂದು ಗ್ಯಾಲರಿ ಇದೆ, ಅಲ್ಲಿ ಎಕ್ಸಿಬಿಷನ್ ಆಗಿತ್ತು. ಓಕೆ. ಹಾಗೆ ಬೇರೆ ಬೇರೆ ಕಡೆ ಎಕ್ಸಿಬಿಷನ್ ಮಾಡ್ತಾ ಇರ್ತೇನೆ. ಅಲ್ಲಿ ಆರ್ಟಿಸ್ಟ್ ಫೋರಂ ಇದ್ದು ರಮೇಶ್ ರಾವ್ ಅಂತ, ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ರು ನಂಗೆ, ಸಪೋರ್ಟ್ ಮಾಡ್ತಾ ಇದ್ರು. ರಮೇಶ್ ರಾವ್ ಈಸ್ ಅ ಗ್ರೇಟ್ ಆರ್ಟಿಸ್ಟ್, ಈಸ್ ಅ ಇಂಟರ್ನ್ಯಾಷನಲ್ ಆರ್ಟಿಸ್ಟ್. ವಾವ್. ಅವರ ಸಪೋರ್ಟ್, ಅವರ ಗೈಡೆನ್ಸ್ ಯಾವಾಗಲೂ ಇರ್ತದೆ. ನಮ್ದು ಇದು ತರಂಗದ ಬಗ್ಗೆ ನಾವು ಆವಾಗ ಸ್ವಲ್ಪ ಮಾತಾಡಿದ್ವಿ. ನೀವು ಯು ಆರ್ ಎ ಫೇಮಸ್ ಆಸ್ ಅನ್ ಇಲುಸ್ಟ್ರೇಟರ್ ಫಾರ್ ತರಂಗ ಮ್ಯಾಗಝಿನ್. ತರಂಗ ಪ್ರೇಕ್ಷಕರಿಗೆ ಇತ್ತಿತ್ತಲಾಗೆ ಅಂದರೆ ನಮ್ಮ ಟೈಮಿದ್ದು ಜನರಿಗೆಲ್ಲ ಗೊತ್ತಿದೆ ತರಂಗ ಏನು ಅಂತೇಳಿ. ಆದರೆ ಈಗ ನೀವು ಆ ತರಂಗ ವೀಕ್ಲಿ ಮ್ಯಾಗಝಿನ್ ಬರ್ತಾ ಇತ್ತು ನಮ್ಮ ಟೈಮಲ್ಲಿ. ಆವಾಗ ತುಂಬ ಅಂದರೆ ಇಂಟ್ರೆಸ್ಟಿಂಗ್ ಮ್ಯಾಗಝಿನು, ಈಗಲೂ ಕೂಡ ಇದೆ ಅಂತ ನಮ್ಮ ಸತೀಶ್ ಚಂದ್ರ ಅವರು ಹೇಳ್ತಾ ಇದ್ದಾರೆ. ಸೊ ನೀವು ಅದರಲ್ಲಿ ಒಂದು ಇಲುಸ್ಟ್ರೇಟರ್ ಆಗಿ ಇದ್ದೀರಾ. ಅದರ ಬಗ್ಗೆ, ಆ ಕೆಲಸದ ಬಗ್ಗೆ ಸ್ವಲ್ಪ ಹೇಳಿ. ಹೌದು,
ಅದೇ ನಾನು ಮಣಿಪಾಲದಲ್ಲಿ ಝೀಟಾ ಸೈಬರ್ ಸೊಲ್ಯೂಷನ್ಗೆ ಜಾಯ್ನ್ ಆಗಿದ್ದೆ ಅಲ್ವಾ. ಹೌದು. ಅವಾಗ ಅಲ್ಲಿ ತರಂಗದಲ್ಲಿ ತಿಲಕ್ನಾಥ್ ಮಂಜೇಶ್ವರ ಅಂತ ಸಬ್ ಎಡಿಟರ್ ಇದ್ರು. ಓಕೆ. ಸಂಧ್ಯಾ ಪೈ ಅವರು ಎಡಿಟರ್, ಚೀಫ್ ಎಡಿಟರ್, ತಿಲಕ್ನಾಥ್ ಮಂಜೇಶ್ವರ ಸಬ್ ಎಡಿಟರ್. ಅವ್ರು ನನ್ನ ಕರೆದು ಹೇಳಿದ್ರು, ಅವರಿಗೆ ನಂಗೆ ಗೊತ್ತಿತ್ತು ನಾನು ಮಂಗಳಂ ಪಬ್ಲಿಷನ್ಗೆ ಇಲಸ್ಟ್ರೇಷನ್ ಮಾಡ್ತಿದ್ದೆ ಅಂತ. ಸೊ ಕರೆದು ಹೇಳಿದ್ರು, ಸತೀಶ್ ಅವರೇ ನೀವು ಇಲಸ್ಟ್ರೇಷನ್ ಮಾಡ್ತೀರಾ ಅಂತ. ಆಯ್ತು ಸರ್ ಕೊಡಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ತರಂಗದಲ್ಲಿ. ಸ್ಟೋರಿಗೆ ಫಸ್ಟ್ಗೆ ಸ್ಟಾರ್ಟಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಫಸ್ಟ್ಗೆ ಬ್ಲ್ಯಾಕ್ ಅಂಡ್ ವೈಟ್ ಮಾಡ್ತಿದ್ದೆ, ಮತ್ತೆ ಕಲರ್ ಡ್ರಾಯಿಂಗ್ ಸ್ಟಾರ್ಟ್ ಆಯ್ತು. ಸ್ಟೋರಿನ ಮತ್ತೆ ಸೀರಿಯಲ್ ಕೊಟ್ಟರು, ಒಂದೊಂದೇ ಸೀರಿಯಲ್ ಕೊಟ್ಟರು. ಸೀರಿಯಲ್ ಅಂದ್ರೆ ಅದರೊಂದು 16-20 ಎಪಿಸೋಡ್ ಇರ್ತದೆ. ಸೊ ಪ್ರತಿ ಎಪಿಸೋಡಿಗೆ ಒಂದೊಂದು ಚಿತ್ರ ಮಾಡಬೇಕು. ಅದು ಫಸ್ಟ್ಗೆ ಸ್ಟೋರಿ ಅವರು ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ ಅವರು. ಅದು ನಾವು ಸ್ಟೋರಿ ಓದಿ ಅದರಲ್ಲಿ ಕ್ಯಾರೆಕ್ಟರ್ ನಾವೊಂದು ವಿಜುವಲೈಸ್ ಮಾಡಿ ಒಂದು ಅಂದ್ರೆ ಎವ್ರಿ ವೀಕ್ ಅದು ಕ್ಯಾರೆಕ್ಟರ್ ಕನ್ಸಿಸ್ಟೆಂಟ್ ಇರಬೇಕು. ಫೇಸ್ ಬೇರೆ ಬೇರೆ ಪೋಸ್ ಅಲ್ಲಿ ಬೇರೆ ಬೇರೆ ಎಕ್ಸ್ಪ್ರೆಷನ್ ಅಲ್ಲಿ ಫೇಸ್ ಕನ್ಸಿಸ್ಟೆಂಟ್ ಇರಬೇಕು. ಸೊ ಅದಕ್ಕೆ ನಾವು ಫಸ್ಟ್ಗೆ ಒಂದು ಕ್ಯಾರೆಕ್ಟರ್ ಡಿಸೈಡ್ ಮಾಡಿ ಈ ಕ್ಯಾರೆಕ್ಟರ್ ಇದೆ ಅಂತ. ಕೆಲಸ ರೆಫರೆನ್ಸ್ ತಗೊಳ್ತೇವೆ, ಫಿಲ್ಮ್ ಆಕ್ಟರ್ ಇದೆಲ್ಲ. ಹೌದೌದು. ಕೆಲಸ ಎಲ್ಲ ಮಿಸಸ್ ಇದ್ದು ಮಕ್ಕಳದ್ದು ಅವರದೆಲ್ಲ ಫೋಟೋ ತೆಗೆದು ರೆಫರೆನ್ಸ್ ಮಾಡಿ. ಸೊ ದಟ್ ಅದೊಂದು ಅನಾಟಮಿಕಲಿ ಪರ್ಫೆಕ್ಟ್ ಬರಬೇಕು. ನನ್ನ ಚಿತ್ರದಲ್ಲಿ ಸ್ಪೆಷಲ್ ಯಾಕಂದ್ರೆ ಅಲ್ಲಿ NS ಭಟ್ ಅಂತ ಇದ್ರು ತರಂಗದಲ್ಲಿ. ಅವರು ಆಕ್ಚುಲಿ ಹೀಸ್ ಸ್ಟಡಿಡ್ ಇನ್ ಬಾಂಬೆದ್ದು GD. ಸೊ ಅವರು ಅಲ್ಲಿದ್ದ ಸ್ಟೂಡೆಂಟ್. ಅವರು ನಂಗೆ ಕರೆದು ಹೇಳಿದ್ರು, ನಿನ್ನ ಚಿತ್ರ ಬಾರಿ ಚಂದ, ಅನಾಟಮಿಕಲಿ ಪರ್ಫೆಕ್ಟ್ ಉಂಟು ಮಾರೆ ಹಾಗೆ. ಸೊ ತರಂಗದಲ್ಲಿ ಮತ್ತೆ ಸ್ಟೋರೀಸ್ ಸೀರಿಯಲ್ಸ್ಗೆ ಸಾಧಾರಣ ಒಂದು 10-15 ಸೀರಿಯಲ್ಸ್ಗೆ ಮೋರ್ ದೆನ್ 1000 ಇಲಸ್ಟ್ರೇಷನ್ ಮಾಡಿದ್ದೇನೆ ಇವಾಗ ತರಂಗದಲ್ಲಿ. ಈಗಲೂ ಮಾಡ್ತಾ ಇದ್ದಾರೆ. ಎಕ್ಸಲೆಂಟ್. ಸಂಧ್ಯಾ ಪೈ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ನಂಗೆ, ಮಾಡ್ತಾ ಇದ್ದಾರೆ. ಓಕೆ. ಮತ್ತೆ ಸಬ್ ಎಡಿಟರ್ಸ್ ರಾಜಲಕ್ಷ್ಮಿ ಅಂತ, ಈಗ ರೇವತಿ ಅವರು ತುಂಬಾ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಫ್ರೀಲ್ಯಾನ್ಸ್. ವೆರಿ ನೈಸ್, ವೆರಿ ನೈಸ್. ಅಬ್ಬಾ, ಅದು ತರಂಗ ನಮಗೆ ಗೊತ್ತು, ಬಾಲ್ಯದಿಂದಲೇ ನಾವು ಆ ಮ್ಯಾಗಝಿನ್ ನೋಡ್ಕೊಂಡು ಬರ್ತಾ ಇದ್ವಿ. ಒಂದು ತರಂಗ, ಮತ್ತೊಂದು ಸುಧಾ. ಸುಧಾ, ಹೌದೌದು. ತುಂಬಾ ಈ 2 ಮ್ಯಾಗಝಿನ್ ಯಾವಾಗಲೂ ಏನಂದ್ರಿ? ಪ್ರಜಾಮತ ಮ್ಯಾಗಝಿನ್. ಹೌದು 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 ಹೌದು. ಸೊ ಇವೆಲ್ಲ ಅವ್ರದ್ದು ಭಯಂಕರ ಚಂದ ಕಾರ್ಟೂನ್ ಬರ್ತಿತ್ತು, ಹುಬ್ಳಿಕರ್ ಅಂತ. ಹೌದೌದು, ಕರೆಕ್ಟ್ 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 ಕರೆಕ್ಟ್. ಬನ್ನಿ ಇನ್ನೊಂದು ಸಣ್ಣ ಬ್ರೇಕ್ ತಗೊಂಡು ಬರೋಣ, ಆಮೇಲೆ ನಾವು ಮುಂದುವರ್ಸೋಣ ಈ ಮಾತು. ಚೆನ್ನಯ್ಯ ಬಾಗಿಲಿಗೆ ಬಂದೇನು, ಒಳಗೆ ಬರಲಪ್ಪಣೆಯ ದೊರೆಯೇ. ನವಿಲೂರ ಮನೆಯಿಂದ ನುಡಿಯೊಂದ ತಂದೇನು, ಬಳೆಯ ತೊಡಿಸುವುದಿಲ್ಲ ನಿಮಗೆ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು, ಒಳಗೆ ಬರಲಪ್ಪಣೆಯ ದೊರೆಯೇ. ಮಲ್ಲಿಗೆ ಎರಳು ಬಾಡಿಲ್ಲ ರಾಯರೇ, ತೌರಿನಲ್ಲಿ ತಾಯೇ ನಗುತ್ತಿದರು. ಕುಡಿದ ನೀರಲುಗಿಲ್ಲ ಕೊರಗದಿರಿ ರಾಯರೇ, ಅಮ್ಮನಿಗೆ ಬಳೆಯ ತೊಡಿಸಿದರು. ಅಂದು ಮಂಗಳವಾರ ನವಿಲೂರ ಕೇರಿಯಲಿ ಓಲಗದ ಸದ್ದು ತುಂಬಿತ್ತು. ಬಳೆಯ ತೊಡಿಸಿದರಂದು ಅಮ್ಮನಿಗೆ ತೌರಿನಲ್ಲಿ ಅಂಗಡದ ತುಂಬಾ ಜನವಿತ್ತು. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು, ಒಳಗೆ ಬರಲಪ್ಪಣೆಯ ದೊರೆಯೇ. ನವಿಲೂರ ಮನೆಯಿಂದ ನುಡಿಯೊಂದ ತಂದೇನು, ಬಳೆಯ ತೊಡಿಸುವುದಿಲ್ಲ ನಿಮಗೆ. ನಮಸ್ಕಾರ ಎಲ್ರಿಗೂ. ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಸಣ್ಣ ಬ್ರೇಕ್ ತೊಗೊಂಡ್ವಿ. ಮೈಸೂರು ಮಲ್ಲಿಗೆ ಆಲ್ಬಮಿಂದ ಈ ಹಾಡುಗಳನ್ನು ನಾನು ಪ್ಲೇ ಮಾಡ್ತಾ ಇದ್ದೆ. ಯಾಕಂದರೆ ಏನೋ ಒಂದು ಅದರಲ್ಲಿ ಒಂದು ಪವರ್ ಇದೆ ಅಂತ ಹೇಳ್ಬೋದು ನಾವು, ಒಂದು ಆಕರ್ಷಣೆ. ಸೊ ಬನ್ನಿ ಈ ನಮ್ಮ ಕಾರ್ಯಕ್ರಮ ಮುಂದುವರ್ಸೋಣ. ನಮ್ಮ ಜೊತೆ ಸತೀಶ್ ಚಂದ್ರ ಅವರಿದ್ದಾರೆ ಮಣಿಪಾಲದಿಂದ. ಮಣಿಪಾಲ ಉಡುಪಿ ಅಂತ ಅಂದ್ಕೂಲೆ ನನ್ನ ಮೈಯೆಲ್ಲ ಜುಮ್ ಆಗುತ್ತೆ. ಅಲ್ಲಿ ಬೆಳೆದವ್ ನಾನು. ಆಮೇಲೆ ಫುಲ್ ನನ್ನ ಬಾಲ್ಯ ಆಯಿತು, ನನ್ನ ಯೌವನ ಎಲ್ಲ ಅಲ್ಲೇ ನಮ್ಮ ಕಳೆದದ್ದು.
ಸೊ ಡೆಫಿನೆಟ್ ಆಗಿ ಉಡುಪಿ ಅಂದಮೇಲೆ ನಮಗೆ ಭಾರಿ ಖುಷಿ ಆಗ್ತದೆ ಕೇಳುವಾಗ. ಸತೀಶ್ ಚಂದ್ರ ಅವರು ಈಗ ಮಣಿಪಾಲ್ ಗ್ರೂಪಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಹೀ ಈಸ್ ವರ್ಕಿಂಗ್ ಇನ್ ದ ಪ್ರಿಂಟಿಂಗ್ ಮಣಿಪಾಲ್ ಟೆಕ್ನಾಲಜೀಸ್ ಅಂತ. ಆ್ಯಂಡ್ ಬಟ್ ಹೀ ಈಸ್ ಎ ಗ್ರೇಟ್ ಆರ್ಟಿಸ್ಟ್. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಅವರ ಪೇಂಟಿಂಗ್ಸ್ ಎಲ್ಲ ಒಂದು ನೋಡ್ತಾ ಇದ್ರೆ ಮತ್ತೆ 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 ಪದೇ ಪದೇ ನೋಡ್ತಾ ಇರಬೇಕು ಅಂತೇಳಿ ಖುಷಿ ಆಗ್ತದೆ. ಅದರಲ್ಲಿ ಕೂಡ ಕಾಂತಾರ ಒಂದು ಪೇಂಟಿಂಗ್ ಒಂದು ಎಷ್ಟು ಚೆಂದ ಒಂದು ಮಾಡಿದ್ದಾರೆ ಅಂದರೆ ವರ್ಣನೆ ಮಾಡಲಿಕ್ಕೆ ನಮ್ಮ ಮಾತುಗಳು ಸಾಲದು, ಅಷ್ಟು ಚೆಂದ ಮಾಡಿದ್ದಾರೆ. ಸತೀಶ್ ಚಂದ್ರ ಅವರೇ, ವೆಲ್ಕಮ್ ಬ್ಯಾಕ್ ಆಫ್ಟರ್ ದಿಸ್ ಸ್ಮಾಲ್ ಬ್ರೇಕ್. ಸೊ ತರಂಗದ ಬಗ್ಗೆ ನೀವು ಹೇಳಿದ್ರಿ, ಆಮೇಲೆ ಈಗ ಮುಂದೆ ನಿಮ್ಮದು ಡ್ರೀಮ್ ಪ್ರಾಜೆಕ್ಟ್ ಏನಿದೆ ಅದು ಹೇಳ್ತೀರಾ? ಕಾನ್ಫಿಡೆನ್ಷಿಯಲ್ ಇಲ್ಲ ಅಲ್ಲ? ಕಾನ್ಫಿಡೆನ್ಷಿಯಲ್ ಅಲ್ಲ? ಇಲ್ಲ, ಡ್ರೀಮ್ ಪ್ರಾಜೆಕ್ಟ್ ಕೆಲವಿದೆ. ಒಂದದೇ ಒಂದು ಕೋರ್ಸ್ ಬಿಲ್ಡ್ ಮಾಡಬೇಕು, ಕಾಂಪ್ರಿಹೆನ್ಸಿವ್. ಈಗ ನೀವು ನೋಡಿದ್ರೆ ಕೋರ್ಸ್ ಎಲ್ಲ ಸಣ್ಣ ಸಣ್ಣ ಕೋರ್ಸ್, ಹೌದು, ಮತ್ತೆ ಪ್ರೀಮಿಯಂ ಚಾರ್ಜ್ ಮಾಡ್ತಾರೆ. ನಾನು ಎಲ್ರಿಗೂ ಯೂಸ್ ಆಗುವ ಹಾಗೆ ಕಂಪ್ಲೀಟ್ ಆರ್ಟ್ ಸ್ಟಾರ್ಟಿಂಗ್ ಫ್ರಮ್ ದ ಬೇಸಿಕ್ಸ್ ಟು ಅಡ್ವಾನ್ಸ್ಡ್ ಪೇಂಟಿಂಗ್ ವರೆಗೆ ಕಂಪ್ಲೀಟ್ ಕೋರ್ಸ್ ಅನ್ನ ಡೆವಲಪ್ ಬಿಲ್ಡ್ ಮಾಡಿ ಕೊಡ್ಬೇಕು ಅಂತ ಅದೊಂದು ಪ್ಲಾನ್. ಸ್ಟಾರ್ಟಿಂಗ್ ಫ್ರಮ್ ಸ್ಕೆಚಿಂಗ್, ಬೇಸಿಕ್ ಶೇಪ್ಸ್ ಇಂದ ಹಿಡಿದು ಶೇಡಿಂಗ್ ಇಂದ ಹಿಡಿದು ವಾಟರ್ ಕಲರ್ ಪೇಂಟಿಂಗ್, ಪೆನ್ ಅಂಡ್ ಇಂಕ್ ಡ್ರಾಯಿಂಗ್, ಆಕ್ರಿಲಿಕ್ ಪೇಂಟಿಂಗ್, ಆಯಿಲ್ ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಎಂಡ್ ಟು ಎಂಡ್ ಒಂದು ಕೋರ್ಸ್ ಮಾಡಬೇಕಂತ ಪ್ಲಾನ್. ಅದು ಸ್ವಲ್ಪ ಲಾಂಗ್ ಟರ್ಮ್ ಪ್ರಾಜೆಕ್ಟ್, ಅದು ತುಂಬಾ ಟೈಮ್ ಬೇಕು. ಇದು ಕೋರ್ಸ್ ಮಾಡಿ ನೀವು ಅದು ಅಕಾಡೆಮಿಯಲ್ಲಿ ಒಂದು ಬಿಲ್ಡ್ ಮಾಡಬೇಕಂತ ಇದ್ದೀರಾ? ಸ್ಕೂಲ್ ಅಥಾರಿಟೀಸ್ ಜೊತೆ ಟೈ ಅಪ್ ಮಾಡಬೇಕಂತ ಇದ್ದೀರಾ? ಓಕೆ, ಕರೆಕ್ಟ್, ನೀವು ಹೇಳಿದ ಕರೆಕ್ಟ್. ಫಸ್ಟಿಗೆ ಅದನ್ನ ನಮ್ಮ ಯುಡೆಮಿ, ಡೊಮೆಸ್ಟಿಕಾ ಅದರಲ್ಲಿ ಹಾಕಿ, ಮತ್ತೆ ಅದರ ಲಿಂಕ್ ಅನ್ನ ನಮ್ಮ ಸ್ಕೂಲ್ ಕಾಲೇಜಸ್ಗೆಲ್ಲ ಎಲ್ಲ ಸ್ಕೂಲ್ಸ್ಗೆಲ್ಲ ಕೊಟ್ಟು ವೆರಿ ನಾಮಿನಲ್ ಚಾರ್ಜ್ ಮಾಡಿ ಎಲ್ಲರೂ ಕಲಿಯುವ ಹಾಗೆ ಮಾಡ್ಬೇಕಂತ ಒಂದು ಪ್ಲಾನ್ ಇದೆ. ಒಂದು ಸೆಕೆಂಡ್, ನಮ್ಮ ಮಹಾಭಾರತದ ಬಗ್ಗೆ. ಯಾಕಂದ್ರೆ ಈಗ ನಮ್ಮ ಯಂಗರ್ ಜನರೇಷನ್ಗೆ ಮಹಾಭಾರತ ಅಂದ್ರೆ ಗೊತ್ತಿಲ್ಲ, ರಾಮಾಯಣ ಗೊತ್ತಿಲ್ಲ, ನಮ್ಮ ಕಲ್ಚರ್ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಆ ಮಹಾಭಾರತದ್ದು 18 ಎಪಿಸೋಡ್ ಇದೆಯಲ್ಲ, ಹೌದು, ಪ್ರತಿ ಎಪಿಸೋಡ್ ಇದ್ದು ಒಂದು 10-12 ಇಂಪಾರ್ಟೆಂಟ್ ಸೀಕ್ವೆನ್ಸ್ ಅನ್ನ ಪೇಂಟ್ ಮಾಡಿ ಕಂಪ್ಲೀಟ್ ಮಹಾಭಾರತದ್ದು ಒಂದು ಎಪಿಸೋಡ್ ಅನ್ನ ಪೇಂಟ್ ಅಲ್ಲಿ ಮಾಡ್ಬೇಕನ್ನೋ ಪ್ಲಾನ್ ಪ್ರಾಜೆಕ್ಟ್. ಮೇ ಬಿ ಆಫ್ಟರ್ ರಿಟೈರ್ಮೆಂಟ್. ಎಲ್ಲಾರಿ ಭಾರಿ ಇಟ್ಸ್ ಎ ಬ್ಯೂಟಿಫುಲ್ ಥಾಟ್ ಪ್ರೊಸೆಸ್ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನಮ್ಮ ಕಲ್ಚರ್ ಆದಷ್ಟು ಮಕ್ಕಳಿಗೆ ಹೌದು ತಿಳಿಸ್ಬೇಕು ಅಂತ. ದೊಡ್ಡ ಪೇಂಟಿಂಗ್ ಮೇ ಬಿ 5 ಮೀಟರ್ ಬೈ 50 ಮೀಟರ್ 100 ಮೀಟರ್ ಅಥವಾ ಸಿಂಗಲ್ ಕ್ಯಾನ್ವಾಸ್ ಅಲ್ಲಿ ಮಾಡುವಂತ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಇದೆ. ಹೌದು. ಆಮೇಲೆ ನಿಮ್ಗೆ ಮಾಡುವ ಅಂತ. ಓಕೆ, ಎಕ್ಸಲೆಂಟ್ ಎಕ್ಸಲೆಂಟ್. ನಿಮಗೆ ಇದು ಯಾವಾಗಲೂ ಹೊಳಿಲಿಲ್ವಾ? ಶ್ರೀಕೃಷ್ಣ ಟೆಂಪಲ್ ಅಲ್ಲಿ ಕಾರ್ ಸ್ಟ್ರೀಟ್ ಅಲ್ಲೆಲ್ಲ ಉಡುಪಿಯಲ್ಲಿ ಒಂದು ಯಾವ ಥರದ್ದು ಒಂದು ಏನಾದರೂ ಒಂದು ಆಕ್ರಿಲಿಕ್ ಪೇಂಟಿಂಗ್ ಮಾಡಬೇಕು ಅಥವಾ ಟೆಂಪಲ್ಗೆ ಒಂದು ಹಾಗೇನಾದ್ರೂ ಒಂದು? ಹೌದು, ಅದು ಹೌದು, ಈಗ ಅದು ಡಿಸ್ಪ್ಲೇ ಆಗಿದೆ ಅಲ್ಲ? ಕರೆಕ್ಟ್. ಮತ್ತೆ ರೀಸೆಂಟ್ಲಿ ನಮ್ಮ ಮಣಿಪಾಲದಲ್ಲಿ ಹೋಟೆಲ್ ಆಸ್ಟ್ಲೇಶ್ ಅಂತ, ಅಲ್ಲಿ ಕೋಸ್ಟಲ್ ಥೀಮ್ ಅದ್ದು ಒಂದು 25 ಪೇಂಟಿಂಗ್ ಮಾಡಿದ್ರು. 25 ರೂಮ್ ಉಂಟು. ಆ 25 ರೂಮಿಗೆ ಅವರು ಶ್ರುತಿ ಶೆಟ್ಟಿ ಮತ್ತೆ ಗಣೇಶ ಅಂತ ಅದ್ರ ಓನರ್ಸ್ ಅವ್ರು ಹೇಳಿದ್ರು ಮಾಡುವಂತ ಕೋಸ್ಟಲ್ ಥೀಮ್ ಅಲ್ಲಿ. ಸೊ ಇಟ್ಸ್ ವೆರಿ ಗುಡ್ ಥಾಟ್, ಐ ಥಾಟ್. ಸೊ ಅದಕ್ಕೆ 25 ಪೇಂಟಿಂಗ್, ಅದರಲ್ಲಿ ಕೃಷ್ಣ ಮತ್ತು ಸರೋವರ, ಕಾಪು ಎಲ್ಲ ಕಂಪ್ಲೀಟ್ ಕೋಸ್ಟಲ್ ಇದೆಲ್ಲ 1000 ಕಮಲ್ ವಸತಿ, ಹಾಗೆ 25 ಪೇಂಟಿಂಗ್ ಮಾಡಿದೆ ನಾವು. ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಬನ್ನಿ ಇಲ್ಲಿ ಈಗ ನೀವು ಕೋಸ್ಟಲ್ ಪೇಂಟಿಂಗ್ ಅಂದಮೇಲೆ ಅದನ್ನು ನೋಡೋಣ. ಅದರ ಮೊದಲು ಒಂದು ಬೆಸ್ಟ್ ವಿಶಸ್ ಕ್ವಿಕ್ ಆಗಿ ನೋಡಿಕೊಂಡು ಆಮೇಲೆ ಕೋಸ್ಟಲ್ ಪೇಂಟನ್ನು ನೋಡೋಣ. ನಮಸ್ಕಾರ, ನಾನು ನಿಮ್ಮ ಅರ್ಚನಾ ಉಡುಪ. ನನ್ನ ಪ್ರೀತಿಯ ಮಿತ್ರರಾದಂತಹ ಅಮೆರಿಕದಲ್ಲಿ ನೆಲೆಸಿರುವಂತಹ ಆರ್ಟಿಸ್ಟ್, ಕಲಾರಾಧಕರು, ಕಲಾ ಪೋಷಕರು, ಸ್ವತಃ ತುಂಬ ಒಳ್ಳೆಯ ಗಾಯಕರು ಕೂಡ ಆಗಿರುವಂತಹ ರಾಜೀವ್ ಕುಲಕರ್ಣಿಯವರು ಕನ್ನಡವಾಣಿ ಎನ್ನುವಂತಹ ಒಂದು ತುಂಬ ಸುಂದರವಾದ ಯೂಟ್ಯೂಬ್ ಚಾನಲ್ನ ನಡೆಸ್ತಾರೆ. ಇದರಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥವರನ್ನು ಇಂಟರ್ವ್ಯೂ ಮಾಡಿ ತುಂಬ ಉಪಯುಕ್ತವಾದ ಮಾಹಿತಿಗಳನ್ನು ಎಲ್ಲ ನೋಡುಗರಿಗೆ ಕೇಳುಗರಿಗೆ ಕೊಡ್ತಾ ಬಂದಿದ್ದಾರೆ. ಇದೊಂದು ಅತ್ಯುತ್ತಮವಾದ ಇನ್ಫಾರ್ಮೇಟಿವ್ ಚಾನಲ್. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ನೀವೆಲ್ಲರೂ ಕನ್ನಡವಾಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾರ್ಯಕ್ರಮಗಳನ್ನು ಮಿಸ್ ಮಾಡದೆ ನೋಡ್ತಾ ಇರಿ. ನಮಸ್ಕಾರ. ನಮಸ್ಕಾರ.
ನನ್ನ ಹೆಸರು ಹರ್ಷ ಉಡುಪಿ. ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಕನ್ನಡ ವಾಣಿ ರಾಜು ಕುಲಕರ್ಣಿಯವರ ಒಂದು ಪ್ರಯಾಸ ಕನ್ನಡ ಜನತೆ, ಕನ್ನಡ ಸಾಧನೆ, ಕನ್ನಡ ಸಾಧಕರ ಸಾಧನೆ ಬಗ್ಗೆ ನಮಗೆ ತಿಳುವಳಿಕೆ ನೀಡುತ್ತಾರೆ. ಈ ಪ್ರೋಗ್ರಾಮ್ ಅನ್ನು ಖಂಡಿತ ಅವರ ಚಾನೆಲ್ನಲ್ಲಿ ನೋಡಿ. ಕನ್ನಡ ವಾಣಿ ರಾಜೀವ್ ಕುಲಕರ್ಣಿಯವರಿಂದ ಧನ್ಯವಾದಗಳು. ನಮಸ್ತೆ, ನಾನು ಸುನಂದ ಕಲಬುರ್ಗಿ, ಸಿನಿಮಾ ಹಾಗೂ ಧಾರಾವಾಹಿ ನಟಿ. ನಾನಿವಾಗ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀ ರಾಜೀವ್ ಕುಲಕರ್ಣಿಯವರ ಕನ್ನಡ ವಾಣಿ ಯೂಟ್ಯೂಬ್ ಚಾನೆಲ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ರಾಜೀವ್ ಕುಲಕರ್ಣಿಯವರು ಮೂಲತಃ ಉಡುಪಿಯವರು, ಆದರೆ ಇವಾಗ ಅವರು US ಅಲ್ಲಿ ಸೆಟ್ಲ್ ಆಗಿದ್ದಾರೆ. US ಅಲ್ಲಿ ಇದ್ಕೊಂಡೇನೆ ಅವರು ನಮ್ಮ ದೇಶ ಹಾಗೂ ಭಾಷೆ ಮೇಲಿನ ಅಭಿಮಾನದಿಂದ ಪ್ರತಿ ಭಾನುವಾರ 7:30ಕ್ಕೆ ಕನ್ನಡ ವಾಣಿ ಯೂಟ್ಯೂಬ್ ಚಾನಲಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ಸಾಧಕರನ್ನ ಸಂದರ್ಶನ ಮಾಡ್ತಾರೆ. ಹಾಗೆ ಸಾಧನೆ ಮಾಡಬೇಕು ಅನ್ಕೊಂಡಿರೋರು, ಸಾಧನೆಯ ಹಾದಿಯಲ್ಲಿರೋರನ್ನ ಕೂಡ ಸಂದರ್ಶನ ಮಾಡ್ತಾರೆ. ಸೊ ಅವರು ಅಲ್ಲಿದ್ಕೊಂಡು ನಮ್ಮ ದೇಶ ಮೇಲೆ, ಭಾಷೆ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಕೊಂಡು ಕಾರ್ಯಕ್ರಮನ ಮಾಡ್ತಾರೆ. ಅದಕ್ಕೆ ನಾವು ಪ್ರತಿಯಾಗಿ ಕೊಡಬೇಕಾಗಿದ್ದು ಏನೂ ಇಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಸಂದರ್ಶನವನ್ನು ನೋಡಬೇಕು, ನಮ್ಮ ಅನಿಸಿಕೆನ ಒಂದು ಲೈಕ್ ಹಾಗೂ ಕಮೆಂಟ್ಸ್ ಮೂಲಕ ಅವ್ರನ್ನ ತಿಳಿಸ್ಬೇಕಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ನ ಪ್ರತಿ ಭಾನುವಾರ 7:30ಕ್ಕೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊತೀನಿ. ಮಾಡ್ತೀರಲ್ವಾ? ಥ್ಯಾಂಕ್ ಯು. ಗುಣವಿದೆ ಈ ಮಣ್ಣಲಿ, ಸೊಬಗಿದೆ ಈ ನಾಡಲಿ, ಪರಶುರಾಮನ ಕೃಪೆಯಲಿ, ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂತೆಲ್ಲ ತುಳುನಾಡು, ಮೊಗೆದ ತುಳುನಾಡು. ದೇವಿಯ ನೆಲೆಯಿದೆ, ಉಡುಪಿ ಕೃಷ್ಣನ ನಗುವಿದೆ, ವಿವಿಧ ಕಲೆಗಳ ಕಳೆಯಿದೆ, ಶುದ್ಧ ಸಂಸ್ಕೃತಿ ಒಲವಿದೆ. ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ, ಕಡಲ ಮಕ್ಕಳ ಕಥೆ ಇದೆ. ನಮಸ್ಕಾರ ಎಲ್ರಿಗೂ. ನಮ್ಮ ತುಳುನಾಡು ಎಂಕ್ಲನ ತುಳುನಾಡು ಅಂತೇಳಿ ಎಷ್ಟು ಸುಂದರವಾದ ಚಿತ್ರಗಳ ಒಂದು ಕಂಪೈಲ್ ಮಾಡಿಕೊಂಡು ಸತೀಶ್ ಚಂದ್ರ ಅವರು ಈ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ಸೊ ಈ ವಿಡಿಯೋವನ್ನು ಡೆಫಿನೆಟಾಗಿ ನೀವೆಲ್ಲ ಹಂಚ್ಕೊಳ್ಬೇಕು. ಎಷ್ಟೋ ನಮ್ಮ ತುಳುನಾಡು ಜನರಿಗೆ ಈ ಥರ ಒಂದು ಪ್ರತಿಭಾವಂತ ಮನುಷ್ಯರು ನಮ್ಮ ಮಣಿಪಾಲದಲ್ಲಿ ಇದ್ದಾರೆ ಅಂತಲೂ ಎಷ್ಟೋ ಜನರಿಗೆ ಗೊತ್ತೂ ಇರಲಿಕ್ಕಿಲ್ಲ. ಆದರೆ ಗೊತ್ತಿದ್ದವರಿಗೆ ತುಂಬ ಒಳ್ಳೆಯದು. ಆದರೆ ಈ ಥರ ಒಂದು ಪ್ರತಿಭೆ, ಈ ಥರ ಒಂದು ಆರ್ಟಿಸ್ಟ್ ಅವರನ್ನು ನಾವು ಡೆಫಿನೆಟಾಗಿ ದೇಶಾಂತರವಾಗಿ ಆಯಿತು ಅಥವಾ ನಮ್ಮ ವರ್ಲ್ಡಲ್ಲಿ ಕೂಡ ಗ್ಲೋಬಲಿ ನಾವು ಅವರ ಬಗ್ಗೆ ಹೇಳ್ಕೋಬೇಕು. ಎಷ್ಟೊಂದು ಖುಷಿ ಆಗ್ತದೆ. ಯಾಕಂದರೆ ನಾವು ಆ ರೀಜನಿಂದ ಬಂದವರು, ಕರ್ನಾಟಕದಿಂದ ಬಂದವರು, ಕನ್ನಡದ ನಮ್ಮ ಜನರು ಈ ಥರ ಒಂದು ಆರ್ಟ್ ಇಟ್ಕೊಂಡು ಪ್ರೆಸೆಂಟ್ ಮಾಡ್ತಾರೆ ಅಂದಮೇಲೆ ಭಾರಿ ಖುಷಿ ಆಗ್ತದೆ. ಸೊ ಇಲ್ಲಿ ಒಂದು ಮತ್ತೆ ಕೆಲವೆಲ್ಲ ಕಮೆಂಟ್ ಬಂದಿದೆ. ಯಾರೋ ಒಬ್ಬರು ಬರ್ದು ಯುವರ್ ಪೇಂಟಿಂಗ್ಸ್ ಆರ್ ಸೂಪರ್ ಸರ್, ಇನ್ನೊಬ್ರು ಬರ್ದಿದ್ದಾರೆ ಅನ್ಬಿಲೀವೇಬಲ್ ಅಂತ. ಸೋ ಪ್ರೌಡ್ ಆಫ್ ಯು ಸರ್, ಕಾಂಗ್ರ್ಯಾಚುಲೇಷನ್ಸ್ ಅಂತಲೂ ಬರೆದಿದ್ದಾರೆ. ಪೇಂಟಿಂಗ್ಸ್ ಆರ್ ಸೂಪರ್ ಸರ್ ಅಂತ ಮತ್ತವರು ಬರೆದಿದ್ದಾರೆ. ನಮ್ಮ ವೀಣಾ ಎತ್ತಾಳ್ ಅವರು ಬರೆದಿದ್ದಾರೆ, ನಾವು ಫೈನಲ್ BCom ಇರುವಾಗ ಅವರಿಂದ ಎಲ್ಲರೂ ಆಟೋಗ್ರಾಫ್ ಕೇಳ್ತಾ ಇದ್ದೆವು. ಯಾಕಂದರೆ ಅವರು ಫಿಲ್ಮ್ ಆ್ಯಕ್ಟರ್ಸ್ನವರದ್ದು ಸ್ಕೆಚ್ ಮಾಡಿ ಕೊಡ್ತಾಯಿದ್ರು. ಸೊ ಸ್ಕೆಚ್ ಸಿಗ್ತದೆ ಅಂತ ಅದೇ ಖುಷಿ ನಮಗೆಲ್ಲ ಅಂಥೇಳಿ. ನಿಜವಾಗ್ಲೂ ಅದು ಕರೆಕ್ಟ್.
ಮತ್ತೊಬ್ರು ಬರೆದಿದ್ದಾರೆ, ಸತೀಶ್ ಅವರ ಕೈ ಚಳಕದಿಂದ ಪ್ರತಿಯೊಂದು ಚಿತ್ರವು ಬಹಳ ಸುಂದರವಾಗಿ ಮೂಡಿ ಬರುತ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಲಾಸ್ಮೇಟ್ ಅಂತ ಹೇಳಲು ತುಂಬ ಹೆಮ್ಮೆ ಆಗ್ತಿದೆ ಅಂತ ಬರೆದಿದ್ದಾರೆ. ಎಷ್ಟು ಸುಂದರವಾದ ಕಮೆಂಟ್ಸ್. ಹೀಗೆ ಕಮೆಂಟ್ ಮಾಡ್ತಾ ಇರಿ. ನಮ್ಮ ಡೆಫಿನೆಟ್ ಆಗಿ ನಮ್ಮ ಗೆಸ್ಟ್ ಅವ್ರಿಗೆ ತುಂಬ ಖುಷಿ ಆಗುತ್ತೆ, ಹಾಗೆ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಆಲ್ ವೆರಿ ಮಚ್ ಫಾರ್ ವಾಚಿಂಗ್ ದ ಶೋ ಅಂತ ಏನು ಹೇಳ್ತೀನಿ ನಾನು. ಸತೀಶ್ ಚಂದ್ರ ಅವರೇ, 4-5 ನಿಮಿಷ ಉಳಿದಿದೆ, ಕಾರ್ಯಕ್ರಮ ಮುಗಿತಾ ಬಂದಂಗೆ ಆಗ್ತಾ ಇದೆ. ಆದರೂ ಕೂಡ ನೀವು ನಿಮ್ಮಿಂದ ಏನಾದರೂ ಮೆಸೇಜು ನಮ್ಮ ಪ್ರೇಕ್ಷಕರಿಗೆ, ನಮ್ಮ ಆಡಿಯನ್ಸಿಗೆ ಕೊಡಬೇಕಂತ ಹೇಳಿದರೆ ಏನು ಕೊಡಲಿಕ್ಕೆ ನೀವು ರೆಡಿ ಇದ್ದೀರಾ? ಅದೇ ನಂಗೆ ಈ ಪೇಂಟಿಂಗ್ ಮಾಡ್ಲಿಕ್ಕೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದೆ. ಸೊ ನಾವು ಕೆಲಸ ಗಂಟೆಗಟ್ಟಲೆ ಪೇಂಟಿಂಗ್ ಮಾಡ್ತೀವಿ. ಸೊ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ರೆ ಒಂಚೂರು ಡಿಸ್ಟರ್ಬ್ ಮಾಡಲ್ಲ. ಸ್ಟಾರ್ಟಿಂಗ್ ಫ್ರಮ್ ನನ್ನ ಅಮ್ಮ ಸಣ್ಣದಿರುವಾಗ ನಾನು ಪೇಂಟಿಂಗ್ ಮಾಡ್ತಿರುವಾಗ ತುಂಬಾ ಅವರು ಹೆಲ್ಪ್ ಮಾಡ್ತಿದ್ರು. ಟೈರ್ಡ್ ಆದ್ರೆ ಕೆಲಸ ಮಲಗಿದ್ರೆ ಬಂದವರು ಬೆಡ್ಶೀಟ್ ಇದು ಹಾಕೋದು, ಆತರ ಫುಲ್ ಕೇರ್ ತಗೊಳ್ತಿದ್ರು. ಅವರ ಸಪೋರ್ಟ್ ಇಂದ ನಾನು ಆಕ್ಚುಲಿ ಈ ಮೇಲೆ ಬಂದದ್ದು. ಮತ್ತೆ ನನ್ನ ಅಣ್ಣ ಡಾಕ್ಟರ್ ಶೈಲೇಂದ್ರ ಅಂತ, ಅವನು ಕೂಡ ಸಣ್ಣದಲ್ಲಿ ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ರು. ಅವನಿಂದ ನಾನು ಸ್ವಲ್ಪ ಇನ್ಸ್ಪೈರ್ ಆಗಿ ಮಾಡಿದ್ರು, ಮತ್ತೆ ತುಂಬಾ ಸಪೋರ್ಟ್ ಮಾಡಿದ್ರು ಅವರು. ಮತ್ತೆ ನಮ್ಮ ಇನ್ನೊಬ್ಬ ಅಣ್ಣ ರವಿಕಾಂತ್ ಅಂತ, ಈಸ್ ಅ ಮ್ಯಾನೇಜರ್ ಅಟ್ ಉಡುಪಿ ಒಂದು ಹೋಟೆಲ್ ಅಲ್ಲಿ. ಅವರ ಮಿಸ್ಸಸ್ ಕೀರ್ತಿ ಕುಮಾರಿ ಅಂತ, ಅವರು ವಿಶೇಷ ಸಬ್ ರಿಜಿಸ್ಟ್ರಾರ್, ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ತಂಗಿ ಅನುಪಮ ಅಂತ. ಮತ್ತೆ ನಮ್ಮ ಆಫೀಸಲ್ಲಿ ಅದೇ ನಾನು ಹೇಳಿದಾಗೆ ಗೌತಮ್ ಭೈ ಅವರು ನಮ್ಮ ಆಫೀಸಲ್ಲಿ ತುಂಬಾ ಸ್ಟಾರ್ಟಿಂಗ್ ಹಿಸ್ ಗಾಡ್ ಫಾದರ್. ಮತ್ತೆ ಶಶಿರಂಜನ್ ಅಂತ ನನ್ನ ಇಮೇಜ್ ಬಾಕ್ಸ್, ಈಗ ಸಿಇಒ ಅಟ್ MGPS, ಈಗ ನಾನು ಕರೆಕ್ಟ್ ವರ್ಕ್ ಮಾಡೋ MGPS ಅಲ್ಲಿ ಸಿಇಒ. ಮತ್ತೆ ಅದೇ ಮತ್ತೆ ಡೆಫಿನೆಟ್ ಆಗಿ ನಿಮಿತಾ ಅವರು, ಹಾಗೆ ನಿಮ್ಮ ಮಗಳು ಕೂಡ. ಅದು ಬೈ ಡಿಫಾಲ್ಟ್, ಅದು ಡಿಫಾಲ್ಟ್. ಅದು ಇಲ್ಲದಿದ್ರೆ ಕಷ್ಟ ಅಲ್ವಾ ಮತ್ತೆ. ಆಕ್ಚುಲಿ ಮದುವೆ ನಂತರ ಅವರೇ ಜಾಸ್ತಿ ಫೋರ್ಸ್ ಮಾಡಿದ್ದು, ಪೇಂಟಿಂಗ್ ಜಾಸ್ತಿ ಮಾಡಿ ಜಾಸ್ತಿ. ನಿಮಿತಾ ಅವರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅಂಡ್ ಶಿ ಆಲ್ಸೋ ಹೆಲ್ಪ್ ಯು ಇನ್ ಸೆಟ್ಟಿಂಗ್ ಅಪ್ ಟುಡೇಸ್ ನಿಮ್ಮ ಲೈಟ್ ಬಗ್ಗೆ. ಯೂಟ್ಯೂಬ್ ಚಾನೆಲ್ ಇದೆ ನಿಮ್ಮಿ ಜೊತೆ ಅಂತ, ಸೊ ಅವಳ ಸೆಟಪ್ ಎಲ್ಲ ಅವಳೇ. ಅವರದೇ. ಓಕೆ, ಥ್ಯಾಂಕ್ ಯು ನಿಮಿತಾ. ನನ್ನ ಮಗ he is into gaming industry. ಓಕೆ, ರಾಕ್ ಸ್ಟಾರ್ ಕಂಪನಿ ಈಗ ಅನಿಮೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ನನ್ನ ಮಗಳು ಹಿಮಾನಿ ಅಂತ, ಸೆಕೆಂಡ್ PhD. ಸೊ ಮಗನಿಗೆ ಸ್ವಲ್ಪ ನನ್ನಾಗೆ ಸ್ವಲ್ಪ ಡ್ರಾಯಿಂಗ್ ಇದ್ದು ಸ್ಕಿಲ್ ಇದೆ. ಅವ ಪೇಂಟಿಂಗ್ ಮಾಡಲ್ಲ, ಬಟ್ ಇದು ಪೆನ್ಸಿಲ್ ಎಲ್ಲ ಸ್ಕೆಚ್ ಮಾಡ್ತಾನೆ ಒಳ್ಳೆ. ಮಗಳಿಗೆ ಟ್ಯಾಲೆಂಟ್ ಇದೆ, ಬಟ್ ಅವಳ ಇಂಟ್ರೆಸ್ಟ್ ಲೆವೆಲ್ ಬೇರೆ. ಇಲ್ಲ, ಇದೆಲ್ಲ ಆಗುತ್ತೆ ಡೆಫಿನೆಟ್ ಆಗಿ. ಇದು ಫ್ಯಾಮಿಲಿ ಸಪೋರ್ಟ್ ಇದ್ದಕ್ಕೋಸ್ಕರ ತುಂಬ ಒಂದು ಫ್ರೀ ಹ್ಯಾಂಡಲ್ಲಿ ಮನುಷ್ಯ ಮುಂದೆ ಹೋಗ್ಬೋದು, ಅಥವಾ ಇನ್ನೂ ಕೂಡ ಏನೋ ನಾನು ಮಾಡ್ಬೋದು, ಈ ಥರ ಒಂದು ಗಳಿಸ್ಕೋಬೋದು ಅಂತೇಳಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಇರುತ್ತೆ. ಎಸ್ಪೆಷಲಿ ವೀಣಾ ಆಯ್ತಾಳಿಗೆ ನನ್ನನ್ನು ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ನಿಮಗೆ, ಸೊ ವೀಣಾ ಆಯ್ತಾಳಿಗೆ ಕೂಡ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲ ನಿಜವಾಗ್ಲೂ. ಆ್ಯಂಡ್ ಹೀಗೇ ಅದು ಒಬ್ಬರಿನ್ನೊಬ್ಬರು ಇಂಟ್ರೊಡ್ಯೂಸ್ ಆಗಿ ಅಥವಾ ರೆಫರೆನ್ಸ್ ಆದಾಗಲೇ ನಮಗೂ ಕೂಡ ಗೊತ್ತಾಗುತ್ತೆ ಈ ಥರ ಒಬ್ರು ಇದ್ದಾರೆ, ಈ ಥರ ಒಂದು ಕಲೆ ಇದೆ ಅವ್ರ ಹತ್ರ ಅಂತೇಳಿ. ಹಾಗೆ ನಮ್ಮ ಪ್ರೇಕ್ಷಕರಿಗೂ ಕೂಡ ಒಂಥರ ನಾಲೆಜ್ ಅಂತ ಹೇಳ್ಬೋದು. ಸೊ ಮತ್ತು ಏನಾದರೂ ನಮ್ಮ ಮೆಸೇಜ್ ಇದ್ರೆ ಕೊಡ್ಲಿಕ್ಕೆ ಉಂಟಾ ನಿಮಗೆ, ನಮ್ಮ ಆಡಿಯನ್ಸಿಗೆ? ಅದೇ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಹೋಟೆಲ್ ಆಸ್ಟ್ರೇಷನ್ ಮಣಿಪಾಲಲ್ಲಿ ಅದರ ಒಂದು ಶ್ರುತಿ ಶಣೈ ಮತ್ತೆ ಗಣೇಶ್ ಶಣೈ ಅವರು ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ರು. ಅದೇನ ಹೇಳಿದಲ್ವಾ, ಪೋಸ್ಟರ್ ಪೇಂಟಿಂಗ್ಗೆ ಅವ್ರು ಮಾಡಿದ್ರು. ನಾನು ಹೇಳುದು, ನಿಮ್ಮ ಹತ್ರ ಪ್ರತಿಯೊಬ್ಬರ ಹತ್ರ ಏನೋ ಸ್ಕಿಲ್ ಇರುತ್ತೆ, ಅದನ್ನ ಡೆವಲಪ್ ಮಾಡಿ ಕಂಟಿನ್ಯೂ ಮಾಡಿ, ಬಿಡಬೇಡಿ. ಅದು ಪೇಂಟಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ರಂಗೋಲಿ ಇರ್ಬೋದು, ಹುಟ್ಟಿದ ಮಗು, ಪ್ರತಿ ಮಗುವಲ್ಲಿ ಒಂದು ಸ್ಕಿಲ್ ಇರುತ್ತೆ. ಅದನ್ನ ಡೆವಲಪ್ ಮಾಡುವ ರೆಸ್ಪಾನ್ಸಿಬಿಲಿಟಿ ಪೇರೆಂಟ್ಸ್ ಹತ್ರ ಇರುತ್ತೆ, ಮತ್ತೆ ನಾವು ಅದನ್ನ ಡೆವಲಪ್ ಮಾಡುವ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮ ಹತ್ರ ಇರುತ್ತೆ. ಸೊ ಅದನ್ನ ಡೆವಲಪ್ ಮಾಡಿ ಒಂದು ಸೊಸೈಟಿಗೆ ಏನಾದ್ರೂ ಒಂದು ಯು ಗಿವ್ ಇಟ್ ಬ್ಯಾಕ್. ನಿಮ್ಗೆ ದೇವರು ಕೊಟ್ಟಿದ್ದಾರೆ, ಅದನ್ನ ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಒಳ್ಳೆಯ ಮಾತು. ಆ್ಯಕ್ಚುಲಿ ಐ ಥಿಂಕ್ ದಟ್ ಈಸ್ ವಾಟ್ ವಿ ಆಲ್ ಶುಡ್ ಡೂ ಅಂತಲೂ ನಾನು ಹೇಳ್ತೇನೆ. ಯಾಕಂದರೆ ನೀವು ಹೇಳಿದ ಹಾಗೆ ಎಲ್ಲರ ಹತ್ರ ಒಂದು ಟ್ಯಾಲೆಂಟ್ ಉಂಟಲ್ಲ, ಅದು ಹಿಡನ್ ಇರ್ತದೆ. ಅದು ಯಾವಾಗಲೂ ಎಲ್ಲರ ಹತ್ರ ಇದ್ದೇ ಇರ್ತದೆ. ಅದು ಕೆಲವರಿಗೆ ಒಂದು ಅವಕಾಶ ಸಿಕ್ಕುದಿಲ್ಲ, ಕೆಲವರಿಗೆ ಒಂದು
ಏನೋ ಒಂದು ಇಂಟ್ರೋವರ್ಟ್ ಕ್ವಾಲಿಟಿಗೋಸ್ಕರವಾಗಿ ಅವರು ಮುಂದೆ ಬರಲಿಕ್ಕೆ ಹೆದರ್ತಾ ಇರ್ತಾರೆ, ಶೈ ನೇಚರ್ ಇರುತ್ತೆ. ಕೆಲವರು ಸಿಂಗಿಂಗ್ ಒಳ್ಳೆ ಇರುತ್ತೆ, ಆದರೆ ಒಂದು ಅವರಿಗೆ ಸ್ಟೇಜ್ ಫಿಯರೆನ್ಸ್ ಜಾಸ್ತಿ ಇರುತ್ತೆ. ಸ್ಟೇಜ್ ಫಿಯರ್ ಅದಕ್ಕೋಸ್ಕರ ಆಗಿ ಹೊರಗೆ ಬರಲಿಕ್ಕೆ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಒಳಗೆ ಇದ್ದ ಒಂದು ಟ್ಯಾಲೆಂಟನ್ನು ನೀವು ಒಳಗೆ ಇಟ್ಕೋಬೇಡಿ, ಅದನ್ನು ಹೊರಗೆ ತನ್ನಿ. ಸತೀಶ್ ಚಂದ್ರ ಅವರು ಹೇಳಿದ ಹಾಗೆ ಸೊ ಡೆಫಿನೆಟ್ ಆಗಿ ನೀವು ಕೂಡ ಜಗತ್ತಿನಲ್ಲಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧಿಸ್ಬೋದು ಅಂತೇಳಿ ನಾನು ತಿಳ್ಕೊತೀನಿ. ಹಾಗೆಯೇ ಸತೀಶ್ ಚಂದ್ರ ಅವರು ತಿಳ್ಕೊತಾರೆ. ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸತೀಶ್ ಚಂದ್ರ ನಿಮಗೆ. ನಿಮ್ಮ ಈ ಒಂದು 1 hour ನಮಗೆ ಕೊಟ್ರಿ ಸಮಯ, ನಮ್ಮ ಆಡಿಯನ್ಸಿಗೆ ನಿಮ್ಮ ಬಗ್ಗೆ ಹೇಳಿದ್ರಿ, ನಿಮ್ಮ ಪೇಂಟಿಂಗ್ಸ್ ಬಗ್ಗೆ ನಮಗೆಲ್ಲ ಸ್ವಲ್ಪ ಗೊತ್ತಾಯಿತು. ಆ್ಯಕ್ರಿಲಿಕ್ ಪೇಂಟಿಂಗ್ದು ಏನು ಅಂಥೇಳಿ, ಅದರದ್ದು ಅಡ್ವಾಂಟೇಜಸ್ ಏನು, ಬೆನಿಫಿಟ್ಸ್ ಏನು ಅಂತ ಗೊತ್ತಾಯಿತು. ಹಾಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಿಮ್ಮ ಜೊತೆ ನಮ್ಮ ಒಂದು ಇಂಟರ್ಯಾಕ್ಟಿವ್ ಸೆಷನ್ ಆಯಿತು. ಅದರ ಮೂಲಕವಾಗಿ ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಪೇಂಟಿಂಗ್ ಬಗ್ಗೆ ಒಂದು ಗೊತ್ತಾಯಿತು. ಹಾಗೆ ನಿಮ್ಮ ಪೇಂಟಿಂಗ್ ಒಂದು ನೋಡುವ ಒಂದು ಅವಕಾಶ ನಮಗೆಲ್ಲ ಸಿಕ್ತು. ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು. ಹಾಗೆ ನಮ್ಮ ಪ್ರೇಕ್ಷಕರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ನೀವೆಲ್ಲ ಒಳ್ಳೆ ಕಮೆಂಟ್ ಮಾಡಿದ್ದೀರಿ, ಸಪೋರ್ಟ್ ಮಾಡಿದ್ದೀರಾ. ಹೀಗೆ ಪ್ಲೀಸ್ ಪ್ರತಿ ಭಾನುವಾರ ಈ ಕಾರ್ಯಕ್ರಮ ನೋಡ್ತಾ ಇರಿ. ಯಾಕಂದರೆ ನಾವು ಪ್ರತಿ ಭಾನುವಾರ ಒಂದು ಹೊಸ ಒಂದು ಟ್ಯಾಲೆಂಟನ್ನು ತೊಗೊಂಡು ಬರ್ತಾ ಇರ್ತೀವಿ. ಆ್ಯಂಡ್ ನೆಕ್ಸ್ಟ್ ವೀಕ್ ಪ್ಲೀಸ್ ನಮ್ಮ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಇವರು ಕೂಡ ನನ್ನ ಒಂದು ಈ ಗ್ರೋತ್ ಅಲ್ಲಿ ದೇ ಆರ್ ಆಲ್ಸೋ ಪಾರ್ಟ್ ಆಫ್ ಮೈ ಗ್ರೋತ್ ಸ್ಟೋರಿ, ಸಕ್ಸಸ್ ಸ್ಟೋರಿ. ತುಂಬಾ ಸಪೋರ್ಟ್ ಮಾಡಿದೆ ಎಲ್ಲ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸ್. ಸೊ ದೇ ಆರ್ ಆಲ್ವೇಸ್ ವಿತ್ ಮೀ. ಅಬ್ಸಲ್ಯೂಟ್ಲಿ ಸರ್, ಅಬ್ಸಲ್ಯೂಟ್ಲಿ. ಸೊ ಮುಂದಿನ ವಾರ ನಾವು ಶ್ವಾಸ್ ಅಂತ ಒಂದು ಆರ್ಗನೈಸೇಷನ್ ಇದೆ ನಮ್ಮ ಬಳ್ಳಾರಿಯಲ್ಲಿ. ಸೊ ಶ್ವಾಸ್ ಅಂದರೆ ಸೇವ್ ಹ್ಯೂಮನ್, ವಾಟರ್, ಆ್ಯನಿಮಲ್ಸ್ ಆ್ಯಂಡ್ ಏರ್ ಆ್ಯಂಡ್ ಸಾಯಿಲ್, ಅದು ಶ್ವಾಸ ಅಂತೇಳಿ. ಸೊ ಆ ಮೂಲಕವಾಗಿ, ಈ ಆರ್ಗನೈಸೇಷನ್ ಮೂಲಕವಾಗಿ ಅವರು ಹೇಗೆ ಈ ಕ್ರಿಯೇಟಿವ್ಲಿ ಈ ಒಂದು ನಮ್ಮ ಪ್ಲ್ಯಾನೆಟನ್ನು ಸೇವ್ ಮಾಡ್ತಾ ಇದ್ದಾರೆ ಅಂಥೇಳಿ ಅವ್ರ ಜೊತೆ ನಮ್ಮದು ಇಂಟರ್ವ್ಯೂ ಇದೆ. ಖಂಡಿತವಾಗಿ ಪ್ಲೀಸ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ತುಂಬ ಥ್ಯಾಂಕ್ಸ್ ಸತೀಶ್ ಚಂದ್ರ, ಒನ್ ಮೋರ್ ಟೈಮ್. ಹಾಗೆ ಸಂದೀಪ್ ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ನಮ್ಮ ಆಡಿಯನ್ಸಿಗೆ ಕೂಡ. ಒಂದೇ ಒಂದು ಮಾತು, ಈ ಸೈನ್ ಆಫ್ ಆಗೋ ಮೊದಲು ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ನೀವು ಕನ್ನಡವಾಗಿರಿ ಅಂತ ಹೇಳ್ತಾ ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಇವತ್ತಿನ ಈ ಎಪಿಸೋಡ್ ಸೈನ್ ಆಫ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಎಲ್ಲ ವ್ಯೂವರ್ಸಿಗೆ ನನ್ನ ಪರವಾಗಿ ಕೂಡ ಧನ್ಯವಾದಗಳು. ನಮಸ್ಕಾರ. La 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 la